ಶಿವಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ವಿಷಯಗಳಿಗೆ ಬಾಗದವರೇ ಗುರುಗಳೆನಿಸಿಕೊಳ್ಳುವರು. ಸೋತವರು ಗುರುಗಳೆನಿಸಿಕೊಂಡರೆ ಹಲ್ಗುರು ಎಂದು ತಿಳಿದುಕೊಳ್ಳಬೇಕು. ವಿಷಯಗಳು ತಾವಾಗಿ ನಿರಾಯಾಸವಾಗಿ ಬಂದರೂ ಒಲ್ಲೆ ಎನ್ನುತ್ತಾನೆ. ಮೆರವಣಿಗೆ ಮಾನ ಮನ್ನಣಿಗಳಿಗಾಗಿ ಮಠಾಧಿಪತಿಗಳಾಗುವವರು ಗುರುಗಳೆನಿಸುವರೆ? ಕೂಳಿಗಾಗಿ ಸೋಗು ಹಾಕಿಕೊಂಡು ತಿರುಗುವವರು ಗುರುಗಳೇ ಅಲ್ಲ. ಸ್ವರೂಪದ ಅಜ್ಞಾನವನ್ನು ನಾಶ ಮಾಡುವವನೇ ಗುರು. ಯಾವನು ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಗಟ್ಟಿಗೊಳಿಸುವನೋ ಅವನು ಗುರುವರನಲ್ಲ, ಅವನು ಯಮನು. ದುಃಖವನ್ನು ಅನುಭವಿಸಲಿಕ್ಕೆ ಹಚ್ಚುವವನು ಅಂಥವನು ಯಮಕಿಂಕರನೆಂದು ತಿಳಿ. ದೇಹಾತ್ಮ ಬುದ್ಧಿಯನ್ನು ಕೆಡಿಸಿ ಚೈತನ್ಯವೇ ತನ್ನ ಸ್ವರೂಪವೆಂದು ಬೋಧಿಸುವವನೇ ನಿಜವಾದ ಗುರುವು. ದೇಹಾತ್ಮ ಬುದ್ಧಿಯನ್ನು ಗಟ್ಟಿ ಮಾಡಿಸುವವರನ್ನು ನಂಬಬಾರದು. ಪೂರ್ವ ದಿಕ್ಕಿನಲ್ಲಿ ಹುಟ್ಟುವ ಸೂರ್ಯನನ್ನು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿಸಿದರು, ಅನೇಕ ಸಿದ್ಧಾಟಿಕೆಗೈದರು ಜಾದೂಗಾರನೆಂದು ದೂರೀಕರಿಸಬೇಕು. ಯಾರಿಗೆ ಗುರುಗಳಂತಾರ, ಮಹಾತ್ಮರಂತಾರ, ಜ್ಞಾನಿಗಳಂತಾರ, ಅವ್ರ ಲಕ್ಷಣಗಳು ಹೆಂಗಿರ್ತಾವ? ಶಿವಾನಂದಜಿ ಅವ್ರು ಹೇಳ್ತಾರ, ವಿಷಯಗಳಿಗೆ ಬಾಗದವರೇ ಗುರುಗಳೆನಿಸಿಕೊಳ್ಳುವರು. ಎಂದೂ ಅವ್ರ ಮನಸ್ಸು ವಿಷಯಗಳಿಗಾಗಿ ಸೋಲುವುದಿಲ್ಲ ಅಂತ. ಬೇಕಾದಂಥ ಆಕರ್ಷಣೀಯ ವಸ್ತುಗಳಿರಲಿ, ಬೇಕಾದಂಥ ಸುಂದರವಾಗಿರ್ತಕ್ಕಂಥ ರೂಪಗಳಿರಲಿ, ರುಚಿಕರವಾಗಿರ್ತಕ್ಕಂಥ ಪದಾರ್ಥಗಳಿರಲಿ, ಸುಮಧುರವಾಗಿರ್ತಕ್ಕಂಥ ಸಂಗೀತ ಇರಲಿ, ಮೆತ್ತಂದಿರಲಿ ಬಿರುಸಂದಿರಲಿ, ಮುಟ್ಟುವುದರಿಂದ ಸುಖ, ಕೇಳುವುದರಿಂದ ಸುಖ, ಮೂಸುವುದರಿಂದ ಸುಖ, ತಿನ್ನುವುದರಿಂದ ಸುಖ, ನೋಡುವುದರಿಂದ ಸುಖ ಅಂತ ಯಾವಾಗಲೂ ತಿಳ್ಕೊಳ್ಳೋದಿಲ್ಲ ಅವರು. ಮನಸ್ಸಿನ್ಯಾಗ ಎಷ್ಟು ಖಾತ್ರಿ ಮಾಡಿರ್ತಾರ ಅಂದ್ರೆ ಅವ್ರ ಕನಸಿನ್ಯಾಗೂ ಸಹಿತ ಇದರಿಂದ ಸುಖ ಸಿಗತೈತಿ ಅಂತ ಅಪೇಕ್ಷಿಸೋದಿಲ್ರಿ. ಅವ್ರಿಗೆ ಒಟ್ಟಾದ್ರೆ ಅಪೇಕ್ಷೆನೇ ಆಗೋದಿಲ್ಲ. ವಿಷಯದ ಆಸೆ ಆ ಕೂದಲು ಎಳಿಯಟ್ಟು ಉಳ್ದೈತಿ ಅಂದ್ರೆ ಅವ ಜ್ಞಾನಿ ಆಗಕ್ಕೆ ಅರ್ಹನಲ್ಲ. ಆತ್ಮನಲ್ಲಿನ ಪೂರ್ಣ ಆನಂದ ಐತಿ ಅಂತ ಯಾವ ಖಾತ್ರಿ ಮಾಡ್ಕೊಂಡಿರ್ತಾನ ಅವನ ಜ್ಞಾನಿ ರೀ. ನಮಗೆ ಆತ್ಮನೊಳಗನ ಸುಖ ಐತಿ, ಪರಿಪೂರ್ಣ ಆನಂದ ಐತಿ ಅಂತ ಖಾತ್ರಿ ಆಗೈತೇನು? ಅದಕ್ಕೆ ನಾವೇನು ಜ್ಞಾನಿಗಳಲ್ಲ, ನಾವೇನು ಅಜ್ಞಾನಿಗಳು. ಜ್ಞಾನಿ ನೋಡ್ರಿ, ಜ್ಞಾನವನ್ನು ಹೊಂದಿರತಕ್ಕಂಥವನ ಜ್ಞಾನಿ. ಈ ಜಗತ್ತಿನೊಳಗೆ ರಗಡ ಜ್ಞಾನ ಅದಾವ್ರಿ, ಲೌಕಿಕ ಜ್ಞಾನನೂ ಐತಿ. ಈ ಜ್ಞಾನ ಅಲ್ಲ. ಯಾವ ಜ್ಞಾನವನ್ನು ಪಡೆಯುವುದರಿಂದ ಮನುಷ್ಯನಿಗೆ ಮತ್ತೆ ಮರಳಿ ದುಃಖ ಬರುವುದಿಲ್ಲೋ, ಅವ ದುಃಖದ ಪ್ರಸಂಗ ಅವಾಗ ಬಂದು ಒದಗುವುದಿಲ್ಲೋ ಅಂಥ ಜ್ಞಾನ ಪಡಿಬೇಕ್ರಿ. ಮತ್ತೆ ಜನ್ಮ ಆಗಬಾರ್ದು. ಆ ಜ್ಞಾನ ಪಡೋದ್ರಿಂದ ಜನನ ಮರಣಗಳ ಸಂಕೋಲೆ ಒಳಗೆ ನಾವು ಮತ್ತೆ ಸಿಕ್ಕೋಬಾರ್ದು. ಅಂಥ ಜ್ಞಾನವನ್ನು ಯಾವ ಪಡೆದಿರ್ತಾನ ಅವನ ಜ್ಞಾನಿ, ಅವನ ಗುರು, ಅವನ ಸದ್ಗುರುನಾಥ. ಅವ ವಿಷಯಗಳಿಗೆ ಒಟ್ಟ ಸೋಲುವುದಿಲ್ಲ. ಅದಕ್ಕೆ ವಿಷಯಗಳಿಗೆ ಬಾಗದವರೇ ಗುರುಗಳೆನಿಸಿಕೊಳ್ಳುವರು. ಅವನು ನೋಡ್ತಕ್ಕಂಥ ಸರ್ವ ವಿಷಯಗಳು ಇವು ದೃಶ್ಯ ಪದಾರ್ಥಗಳದಾವ, ಇವು ಇಂದ ಚಂದ ಕಾಣ್ತಾವ, ಆಕರ್ಷಿಸ್ತಾವ. ಆದ್ರೆ ಇವು ಇಷ್ಟು ಚಂದ ಕಾಣಾಕ ಏನು ಕಾರಣಪ್ಪ ಅಂತಂದ್ರೆ ಹಿಂದಿರ್ತಕ್ಕಂಥ ಚೇತನನ ಕಾರಣ. ಈಗ ನೋಡ್ರಿ, ಜಗತ್ತಿನೊಳಗೆ ಅತಿ ಸುಂದರವಾಗಿರ್ತಕ್ಕಂಥ ವಸ್ತುಗಳು ಕಾಣ್ತಾವ, ಹೌದಿಲ್ರಿ? ಕಾಣ್ತಾವಿಲ್ಲ? ಅವಾಗ ನಾವು ನೋಡಿದ ಕೂಡಲೇ ಏನು ಅನಿಸ್ತತಿ? ಎಷ್ಟು ಚಲೋ ಐತಲ್ಲಪ್ಪ, ಇದನ್ನು ಪಡ್ಕೊಂಡ್ರೆ ಎಷ್ಟು ಚಲೋ ಅಲ್ಲ ಅಂತ ಅನಿಸ್ತದೆ ನಮ್ಗೆ, ಹೌದಿಲ್ರಿ? ಸಹಜ ಹಂಗೆ ಅನಿಸ್ತದೆ. ಹಂಗೆ ಅನಿಸಾಕ ಕಾರಣ ಏನು? ಹಂಗೆ ಅದನ್ನು ನೋಡಿ ಬಯಸ್ತತಲ್ಲ ಮನಸ್ಸು, ಅದಕ್ಕೆ ಕಾರಣ ಏನಂತಂದ್ರೆ ನಮಗೀಗ ಆನಂದ ಇಲ್ಲ ಅಂತ ಅರ್ಥ. ಆನಂದದ ಕೊರತೆ ಆಗೈತಿ, ನಮಗೆ ಸುಖದ ಕೊರತೆ ಆಗೈತಿ. ಅದು ಪೂರೈಸ್ತತೇನೋ ನನ್ನ ಸುಖದ ಕೊರತೆಯನ್ನಂತ ಇಟ್ಕೊಂಡೇವು ನಾವು ಮನಸ್ಸಿನಾಗ. ಸುಖದ ಕೊರತೆ ಐತಿಲ್ರಿ. ಕೊರತೆ ಅಂದ್ರೆ ನಾವು ಭಿಕ್ಷುಕರಾಗೇವಿ ಅಂತ ಅರ್ಥ. ಬೇಡಾಕತ್ತೇವೆ. ಯಾವನಲ್ಲಿ ಬೇಡುವ ಕೊರತೆ ಇರೋದಿಲ್ಲ
ತೃಪ್ತತೆ ಇದ್ದವನಲ್ಲಿ ಬೇಡುವ ಕೊರತೆ ಇರುವುದಿಲ್ಲ. ಅತೃಪ್ತತೆ ಯಾವನಿಗಿರ್ತತಿ ಅವ ಬೇಡ್ತಾನ್ರಿ. ಜ್ಞಾನಿ ತನ್ನ ಆತ್ಮಾನಂದದೊಳಗೆ, ಸ್ವರೂಪದ ಆನಂದದೊಳಗೆ ತೃಪ್ತನಾಗಿರ್ತಾನ್ರಿ. ಅವಾಗ ಬೇಕಾಗಿರ್ತಕ್ಕಂಥ ಆನಂದ ಸಹಜವಾಗಿ ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರ್ತಾನವ. ಅವಾಗ ಸಿಕ್ಕಿಬಿಟ್ಟಿರ್ತದ್ರಿ ಆನಂದ, ಪರಿಪೂರ್ಣವಾಗಿ ಸಿಕ್ಕಿಬಿಟ್ಟಿರ್ತತಿ. ಆ ಆನಂದಕ್ಕಾಗಿ ಅವ ಮತ್ತೆ ವಸ್ತುಗಳನ್ನು ಯಾಕೆ ಬಯಸ್ತಾನ್ರಿ? ಹಾಂ, ನಮಗೆ ವಸ್ತುವಿನಲ್ಲಿ ಅಪೇಕ್ಷೆ ಯಾಕೆ ಕೊಡ್ತತಿ ಅಂದ್ರೆ ನಮಗೆ ಒಳಗೆ ಆನಂದ ಸಿಕ್ಕಿಲ್ರಿ. ನಿಜಾನಂದದ ಅನುಭವ ಆಗಿಲ್ಲ ಅಂತ ನಮ್ಗೆ ವಿಷಯದ ಅಪೇಕ್ಷೆ ಆಗ್ತದೆ. ಮತ್ತು ವಿಷಯದ ಅಪೇಕ್ಷೆ ಹೋಗಲಾರ್ದ ನಿಜಾನಂದ ಪ್ರಾಪ್ತಿ ಆಗೋದಿಲ್ಲ. ವಿಷಯದ ಆಶೆ ಹೋಗಲಾರ್ದ ಆತ್ಮನೊಳಗಿನ ಆನಂದ ಅನುಭವಕ್ಕೆ ಬರೋದಿಲ್ಲ. ಆತ್ಮನೊಳಗಿನ ಆನಂದ ಅನುಭವ ಆಗಲಾರ್ದ ವಿಷಯದ ವಾಸನ ಹೋಗೋದಿಲ್ಲ. ಹುಚ್ಚ ಬಿಡಲಾರ್ದ ಮದುವೆ ಆಗೋದಿಲ್ಲ, ಮದುವೆ ಆಗಲಾರ್ದ ಹುಚ್ಚು ಬಿಡೋದಿಲ್ಲ. ಒಂದು ಹುಡುಗ ಹುಚ್ಚು ಹಿಡಿದಿತ್ತಂತ, ಮದುವೆ ಆಗ್ಬೇಕಂತ ಹುಚ್ಚ ಹಿಡಿದು ಬಿಡ್ತಿತ್ತಂತ. ನನಗೆ ಮದುವೆ ಆಗೋದು, ನನಗೆ ಮದುವೆ ಹಿಂಗೆ ಹಚ್ಚಿದ್ದಂತ ಅವನು. ಎದಕ್ಕೆ ಹತ್ತಿತ್ರಿ ಅವ್ನು ಹುಚ್ಚು? ಮದುವೆ ಹುಚ್ಚು ಹಿಡ್ದತಿ. ಮತ್ತು ಕನ್ಯಾ ನೋಡಕ್ಕೆ ಹೋದ್ರೆ ಅಲ್ಲಿ ಕುಂತು ನಾನು ಮದುವೆನ ಆಗೋ ಹಿಂಗೆ ಅನ್ಕೊಂತ ಕುಂತ್ರಿ. ಕನ್ಯಾ ನೋಡಿ ಹೊತ್ನಾಗ ಎಲ್ಲಿ ಕೆಟ್ಟತ್ತಂತಾರೆ. ಕನ್ಯಾ ಕೊಡ್ತಾರನ ಅವ್ರು? ಹುಚ್ಚು ಬಿಡ್ಬೇಕಿಲ್ರಿ. ಅದಕ್ಕೆ ಅವ್ನು ಹುಚ್ಚು ಬಿಡ್ಲಾರ್ದ ಕನ್ಯಾ ಸಿಗೋದಿಲ್ಲ, ಕನ್ಯಾ ಸಿಗಲಾರ್ದ ಇವ್ ಹುಚ್ಚ ಬಿಡೋದಿಲ್ಲ. ಹೆಂಗೆ ಮಾಡ್ಬೇಕ್ರಿ ಇದಕ್ಕೆ? ಅವ್ನು ತಿಳಿಸಿ ಹೇಳ್ಕೋತ ಕುಂದಿರ್ಬೇಕು. ಏನಂತ ನೋಡಪ್ಪ, ನಿನಗೆ ಕನ್ಯಾ ಫಿಕ್ಸ್ ಆಗೋದೈತಿ ಸದ್ಯ, ನಿನಗೆ ಲಗ್ನ ಆಗೋದೈತಿ ಸದ್ಯ. ನೀ ಲಗ್ನ ಆಗವನನು ಇನ್ನೊಂದು 3 ತಿಂಗಳದಾಗ ಆಗೇ ಬಿಡ್ತಿ ಅಂತ ಹಿಂಗೆ ಡೋಸ್ ಕೊಟ್ಕೊಂತ ಹೋಗ್ಬೇಕ್ರಿ ಅವಾಗ. ಹೌದ್ರೆ ಅಕ್ಕಿನೇ ಗ್ಯಾರಂಟಿನ ಹುಷಿ ಹಾಕಿರ್ತೈತ್ರಿ ಅವಾಗ. ಮುಂದೆ ಅಟ ಖಾತ್ರಿ ಹಾಕತ್ತೆ ಅಂದ್ರೆ ಅಟ್ಟು ಬಿಡ್ತೈತಿ. ನೋಡಪ್ಪ, ನೀ ಹಿಂಗೆ ವರ್ತಿಸಿದೆ ಅಂತಂದ್ರೆ ನಿನಗೆ ಲಘು ಮತ್ತೆ ಸಿಗೋದಿಲ್ಲ ಕನ್ಯೆ. ಅಲ್ಲಿ ಚಂದಾಗಿ ಹಿಂಗೆ ನೀನು ಟಾಪ್ ಆಗಿದ್ದೆ ಅಂದ್ರೆ ಅವ್ರು ಒಪ್ಕೊಂತಾರೆ. ಹ್ಞೂ ರೀ ಅಂತ ಅಟ್ಟು ಸುಧಾರಣೆ ಹಾಕೊಂತ ಬಂದ. ಕನ್ಯೆ ಸಿಕ್ತಿ, ಮದುವೆ ಆತು, ಹುಚ್ಚನು ಹೋತು, ಮತ್ತೇನಾತ್ರಿ ಮದುವೆನೂ ಆತು. ಹಂಗೆ ಈ ವಿಷಯದೊಳಗೆ ಸುಖ ಆಯ್ತೋ ಏನಿಲ್ಲೋ, ಮತ್ತು ಅನಿಸ್ತತೆಲ್ಲ ಉಳಿಲಿಲ್ಲ ಯಾಕೆ? ಹಿಂಗೆ ವಿಚಾರ ಮಾಡ್ಕೋತ ವಿಷಯದೊಳಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೋತ ಹೋಗೋದ್ರಿ ಮನಸ್ಸಿಗೆ. ಹಿಂಗೆ ಡೋಸ್ ಕೊಟ್ಕೊಂತ ಹೋಗೋದು ಹುಚ್ಚು ಹಿಡ್ದ ಅವಾಗ. ನಮ್ಮ ಮನಸ್ಸಿಗೆ ಈಗ ವಿಷಯದ ಹುಚ್ಚು ಹಿಡ್ದತ್ರಿ. ಅದಕ್ಕೆ ಎದಕ್ಕೆ ವಿಷಯದ ಹುಚ್ಚು ಹಿಡ್ದತಿ? ವಿಷಯ ಪ್ರಾಪ್ತಿಯಾರ ಸುಖ ಸಿಗತತಿ ಅಂತ. ಅದಾಗೋದಿಲ್ಲ. ಅದು ಹುಚ್ಚು ಬಿಟ್ಟಿಂದನೇ ಬ್ರಹ್ಮಾನಂದದ ಪ್ರಾಪ್ತಿ ಆಗ್ತೈತ್ರಿ. ಅದಕ್ಕೆ ಅದರ ವಿಷಯದ ವಾಸನ ಏನು ಮಾಡ್ಬೇಕಾಗೈತಿ? ಬಿಡಿಸ್ಬೇಕು. ಅದಕ್ಕೆ ಸದ್ಗುರುಗಳು ಹೇಳ್ತಾರ, ಅನೇಕ ಯುಕ್ತಿಗಳನ್ನು ಹೇಳ್ತಾರೆ. ಈಗ ನೋಡ್ರಿ, ವಿಷಯಗಳೇ ಆನಂದವಾಗಿದ್ದರೆ ವಿಷಯಗಳಿಲ್ದಾಗ ದುಃಖಿರ್ಬೇಕಾಗಿತ್ತ ನಮಗೆ? ಅವ ಆನಂದ ಅಂತ ತಿಳ್ಕೊಂಡೆ, ವಸ್ತುಗಳ ಆನಂದ ಅಂತ ತಿಳ್ಕೊಂಡ್ರಿ. ಅವು ಇಲ್ದಾಗ ನಮಗೆ ಪೂರ್ಣ ದುಃಖ ಇರಬೇಕಾಗಿತ್ತ? ಅದ್ರಾಗ ಆನಂದ ಇದ್ದಿದ್ರೆ ಅದು ಇಲ್ಲದಾಗ ನಮಗೆ ದುಃಖದ ಅನುಭವ ಆಗಬೇಕಾಗಿತ್ತು. ಗಾಢವಾದ ನಿದ್ರೆ ಒಳಗೆ ಒಂದರೆ ವಿಷಯಗಳದಾವನು. ಏನ್ತಿರ್ಲಿಲ್ಲ ಅಂದ್ರೆ ನನಗೆ ಆನಂದ ಹೋತ್ರಿ, ಗಂಡಿರ್ಲಿಲ್ಲ ನನಗೆ ಆನಂದ ಹೋತ್ರಿ, ಮಕ್ಕಳ ಹೊಲ ಮನಿ ಇರಲಿಲ್ಲ ನನಗೆ ಆನಂದನ ಇಲ್ರಿ, ಅವ ನನಗೆ ಆನಂದಕ್ಕೆ ಕಾರಣ ಅಂತ ನೀನಂದ್ರೆ ಗಾಢವಾದ ನಿದ್ರಿ ಒಳಗೆ ಹೊಲನೂ ಇಲ್ಲ, ಹೆಂಡತಿನೂ ಇಲ್ಲ, ಗಂಡನೂ ಇಲ್ಲ, ಮತ್ತು ಆ ಟೈಮ್ದೊಳಗೆ ನಿನಗೆ ಪರಮ ದುಃಖ ಇರಬೇಕಾಗಿತ್ತು. ಹೌದಿಲ್ರಿ? ಮತ್ತು ಏನೈತಿ ಅಲ್ಲಿ? ಪೂರ್ಣ ಆರಾಮ ಐತಿಲ್ಲ? ಗಾಢವಾದ ನಿದ್ರಿ ಒಳಗೆ ಆನಂದ ಐತಿಲ್ಲ? ಮತ್ತು ಏನನ್ನು ಅವಲಂಬನೆ ಮಾಡಿ ನೀ ಆನಂದ ಹೊಂದಿದಿ? ನೀ ಅದ್ರಾಗ ಆನಂದ ಹೊಂದಬೇಕಂತ ಹೊಂಟಿಯಲ್ಲ, ಅದ್ರಾಗ ಹೊಂದ್ಕೊಂತಿರ್ಬೇಕು. ನಿದ್ದಿಗೆ ಯಾಕೆ ಹೋದಿ? ಆನಂದ ನಿನಗೆ ಅಲ್ಲಿ ಸಿಗ್ತಿದ್ರ, ಅಲ್ಲಿ ಇದ್ದಿದ್ರ ನೀ ಅದನ್ನು ಬಿಟ್ಟು ನಿದ್ರಿಗೆ ಬರ್ತಿದ್ದಿಲ್ಲ. ಅದು ನಿನಗೆ ಕೊಡಲಿಲ್ಲ, ಇನ್ನು ನಿದ್ಯಾಗರೆ ಸಿಗತ್ತಂತ ನೀ ಬಂದಿ ಅಂದ್ರೆ ಅದು ಕೊಡಲಿಲ್ಲ ಅಂತ ಬಂದಿ. ಹೌದಿಲ್ಲ? ಅಂದ್ರೆ ಅದ್ರಾಗ ಇಲ್ಲಕ್ಕ ಅದು ಕೊಡಲಿಲ್ಲ. ಐತಿ ಅಂತ ಕೊಡಲಿಲ್ಲೋ? ಇಲ್ಲ ಅಂತ ಕೊಡಲಿಲ್ಲ. ಮತ್ತು ಅದ್ರೊಳಗೆ ಇಲ್ಲ ಅದ್ರ ಅಂದ್ಮೇಲೆ ಎಷ್ಟಂತೆ ಹುಡುಕ್ತೇವಲ್ರಿ ನಾವು ಅದರಾಗ. ಮತ್ತು ಅದ್ರಾಗ ಹುಡುಕ್ತೇವಲ್ಲ, ಎಷ್ಟು ಶಾಣ್ಯರಿದ್ದೀವಿ ನಾವು. ಅದ್ರಾಗ ಸಿಗೋದಿಲ್ಲ ಅಂತಂದಿಂದ ಈಗ ಒಂದು ವಸ್ತು ಟ್ರಿಜರಿಯಾಗಿ ಇಲ್ಲ ಅಂದ್ರೆ ಮುಳ್ಳಿ ಕದ ತೆಗೆದು ಐತೇನಂತ ಹುಡುಕಿ ಸಿಗ್ತತ್ರಿ. ಅದ ಇಲ್ಲ ಅಂತ ಖಾತ್ರಿ ಮಾಡ್ಕೊಂಡಿಂದ ಟ್ರಿಜರಿಯಾಗಿ ಹುಡುಕೋದು ಬಿಡ್ಬೇಕಿಲ್ಲ. ಎಲ್ಲಿ ಐತಿ ಅದು? ಆರಾಮ ವಿಚಾರ ಮಾಡ್ಬೇಕಿಲ್ಲ. ಹಿಂಗೆ ಯುಕ್ತಿ ಹಾಕ್ಬೇಕ್ರಿ.
ಮಹಾತ್ಮರು ಹೇಳ್ತಾರ ವಿಷಯದೊಳಗೆ ಇಲ್ಲ ಅಂತಾರ. ಹಂಗಾರ ಅವ್ರು ಇಲ್ಲ ಅಂತ ಹೆಂಗೆ ಹೇಳ್ತಾರ ವಿಷಯದೊಳಗೆ? ಹೌದಲ್ಲ, ಎಚ್ಚರಿಕೆ ಒಳಗೆ ನಾ ಅನೇಕ ವಿಷಯ ವ್ಯವಹಾರ ಮಾಡ್ತೀನಿ, ಇದನ್ನು ಮಾಡಿ ಮಾಡಿ ನನಗೆ ನಿದ್ರೆ ಸಂಜೆ ಮುಂದೆ ಏನಾಯ್ತು, ದಣಿವಾತು, ದುಃಖ ಆಯ್ತು, ಬೇಸರ ಆಯ್ತು. ಇದರಿಂದ ನನಗೆ ಏನು ಪ್ರಾಪ್ತಿ ಆಯ್ತು? ದಣಿವು, ದುಃಖ, ಬೇಸರ ಪ್ರಾಪ್ತಿ ಆಯ್ತು. ಅಂದ್ರೆ ಇದ್ರ ಫಲ ಏನು? ಇದ್ರ ಬೆನ್ನು ಹತ್ತುದ್ರ ಫಲ ಏನು? ಬೇಸರ. ಮತ್ತು ಸುಖನ ದುಃಖ, ಇವು ದಣಿವ ದುಃಖ ಬೇಸರ ದುಃಖನ ಅಂದ್ರೆ ಇವತ್ತರಿಂದ ನಮಗೆ ದುಃಖ ಪ್ರಾಪ್ತಿ ಆಕತಿ. ಅಂದ್ರೆ ಇದ್ರಾಗ ನಾ ಸುಖ ಹುಡುಕು ಹರಕತ್ತಿಲ್ಲ. ಹಿಂಗೆ ಮನಸ್ಸಿಗೆ ಖಾತ್ರಿ ಮಾಡ್ಬೇಕ್ರಿ. ಹಿಂಗೆ ಹೇಳ್ತೇವ್ರಿ, ಹೇಳೋ ಮುಂದೆ ಅನಿಸ್ತತಿ ಮತ್ತು ಅದ್ರಾಗ ಹೋಗತ್ತಲ್ರಿ, ಅದು ಗಟ್ಟಿಯಾಗಿರುವುದಿಲ್ಲ ರೀ. ಅದನ್ನು ಮತ್ತೆ ಹೇಳ್ಬೇಕು. ಆವಾಗ ಈ ವಿಷಯ ವ್ಯವಹಾರಗಳು ಏನದಾವಲ್ಲ ಬ್ಯಾಸರಕ್ಕವು. ಈ ಜಗತ್ತಿನೊಳಗೆ ಬ್ಯಾಸರ ಆಗದೇ ಇರತಕ್ಕಂಥ ವಸ್ತುಗಳು ಯಾವೂ ಇಲ್ಲ ನೋಡಿ, ಎಲ್ಲ ಬ್ಯಾಸರಕ್ಕವು. ಅದು ಸುಖ ಆಗಿದ್ರೆ ಬ್ಯಾಸರ ಅಕ್ಕಿದ್ದಿಲ್ರಿ. ಅದು ಸುಖದ ವಸ್ತು ಆಗಿದ್ರೆ ಬ್ಯಾಸರ ಅಕ್ಕಿದ್ದಿಲ್ಲ. ಸುಖ ಮನುಷ್ಯನಿಗೆ ಬ್ಯಾಸರ ಆಗೋದಿಲ್ಲ. ಈಗ ನಿಮಗೆ ಬ್ಯಾಸರ ಅಂದ್ರೆ ಅದು ಸುಖನ ಅಲ್ಲ ನೋಡಿ. ಸುಖ ಮನುಷ್ಯನಿಗೆ ಬೇಸರ ಆಗೋದಿಲ್ಲ. ಜಗತ್ತಿನಾಗ ಎಲ್ಲ ಬೇಸರ ಆಕ್ಕವು. ಅದಕ್ಕೆ ನಿದ್ರಿ ಯಾರಿಗೂ ಬೇಸರ ಯಾಕಾಗೋದಿಲ್ಲ? ಸುಖ ಐತಲ್ಲಿ. ಸುಖ ಐತಂತ ಬೇಸರ ಆಗೋದಿಲ್ಲ ರೀ. ನೋಡ್ರಿ, ಈಗ ಈ ಜಗತ್ತಿನೊಳಗೆ ಎಷ್ಟೋ ಮಂದಿ ನಿಂತಿರ್ತಾರೆ, ಇದಕ್ಕೆ ಬಾಳೆಕ್ಕೆ ಬೆಂಕಿ ಹಚ್ಚು, ಇವು ಮಕ್ಕಳ ಇವತ್ತರ ಮಕ್ಕಳನ್ನ ಓದಿ ಎಲ್ಲಿ ಹೋಗಿಲ್ಲ ಅಂತಿರ್ತಾರೆ. ಒಂದು ಸಿಟ್ಟು ಬಂದಿರ್ತದೆ ನೋಡ್ರಿ. ಮಕ್ಕಳಿಗೆ ಬೆಂಕಿ ಹಚ್ಚು, ಬಾಳೆಕ್ಕೆ ಬೆಂಕಿ ಹಚ್ತಾರೆ, ಗಂಡನ ಮಾರಿಗೆ ಬೆಂಕಿ ಹಚ್ಚಿ, ಹೆಂಡತಿ ಮಾರಿಗೆ ಬೆಂಕಿ ಹಚ್ಚು. ನಮ್ಮ ಗುರುಗಳು ಹೇಳ್ತಿರ್ತಾರೆ, ಗಂಡನ ಮಾರಿಗೆ ಬೆಂಕಿ ಹಚ್ಚು ಅಂದವ್ರು ಹೆಣ್ಮಕ್ಳು ಅದಾರ, ಹೆಂಡತಿ ಮಾರಿಗೆ ಬೆಂಕಿ ಹಚ್ಚು ಅಂದು ಗಂಡ ಮಕ್ಕಳು ಅದಾರ. ಈ ಬಾಳೆಕ್ಕೆ ಬೆಂಕಿ ಹಚ್ಚು ಅಂದವ್ರಂತ ಸಿಕ್ಕಾಪಟ್ಟಿ ಅದಾರ. ಆದರೂ ಇಷ್ಟು ಹಚ್ಚಬೇಕಂದ್ರು ಅದೇನು ಹತ್ತುವಲ್ದು. ಅದು ಎಲ್ಲೈತಿ? ಮನುಷ್ಯನೊಳಗೆ. ಹಿಂಗ್ಯಾಕಂದ್ರಿ ಅವರು ಹೆಂಡತಿ ಮಾರಿಗೆ ಬೆಂಕಿ ಹಚ್ಚಂದ್ರೆ ಸುಖ ಕೊಡ್ತೆ ಅಂತ ಹಂಗಂದ್ರು, ದುಃಖ ಕೊಡ್ತೆ ಅಂತಂದ್ರಿ. ದುಃಖ ಕೊಡ್ತೈತೆ ಅಂದದ್ದಕ್ಕನ ಅದಕ್ಕೆ ಬೆಂಕಿ ಹಚ್ಚಂತಾರೆ. ಹಂಗೆ ಒಬ್ಬರಿ ಈ ಜಗತ್ತಿನೊಳಗೆ ನಿದ್ದಿಗೆ ಬೆಂಕಿ ಹಚ್ಚಂದವ್ರಿ. ಬಾಳೆಕ್ಕೆ ಬೆಂಕಿ ಹಚ್ಚಂದವ್ರು ಅದಾರ, ನಿದ್ದಿಗೆ ಬೆಂಕಿ ಹಚ್ಚಂದವ್ರು ಯಾರು ಅದಾರ? ನನಗೆ ನಿದ್ದೆ ಮಾಡಿ 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 ಸಾಕಾಗಿ ಹೋಗೈತಿ, ಇದಕ್ಕೆ ಬೆಂಕಿ ಹಚ್ಚ್ರಿ ಅಂತ ಹಿಂಗೆ ಏನಾರು ಅಂದವ್ರು ಅದಾರನ? ಹಿಂಗಂತಾರ್ರಿ. ಇದನ್ನು ಬಾಳೆ ಮಾಡಿ ಮಾಡಿ ಎಷ್ಟು ಮಾಡಿದ್ರು ಇದ್ರದ್ದು ಮುಗಿಯ ಒಂದು ಇದಕ್ಕೆ ಬೆಂಕಿ ಹಚ್ಚಲಿ ಅಂದವ್ರು ಅದಾರ್ರಿ. ಹೇಳಿರಿ ನಿಲ್ಲಿದನ? ಹಾಂ, ಎಷ್ಟು ಮಾಡಿದ್ರು ಅಷ್ಟೇ ರೀ. ಬಾಳೆಕ ಇದಕ್ಕೆ ಬೆಂಕಿ ಹಚ್ಚಲಿ ಅಂತಾರಲ್ರಿ ಸಹಜವಾಗಿ. ಇದನ್ನು ಒಂದೇ ಸಂತೆ ಕೇಳಿಲ್ಲ ನೀವು, ರಗೂಡ್ ಸಂತೆ ಕೇಳಿರಿ. ಅಂತಾರೆ ಜನ್ಮಕ್ಕೆ ಹೆಸರುಗೊಂಡಾಗ ಅಂತಾರೆ. ಆದ್ರೆ ಇದನ್ನ ಅಂತಾರಲ್ರಿ. ಹಾಂ, ನಿದ್ದೆ ಹತ್ತಲಿಲ್ಲ ಅಂದ್ರೆ ತಿಳಿ ಮತ್ತು ದೊಡ್ಡ ಸಮಸ್ಯೆ ರೀ. ನಿದ್ದೆ ಹತ್ತಲಿಲ್ಲ ಅಂದ್ರೆ ಒಂದು ಟೆನ್ಷನ್ ಹಾಕತ್ತದ ಮನುಷ್ಯನಿಗೆ. ಅಂದ್ರೆ ಆರಾಮ ಹೊಂದಾಕ ವಿಷಯಗಳ ಅವಶ್ಯಕತೆ ಇಲ್ಲ. ಇದನ್ನ ಜ್ಞಾನಿಗಳು ಏನು ಮಾಡಿರ್ತಾರಂದ್ರೆ 100% ಖಾತ್ರಿ ಮಾಡಿರ್ತಾರ. ನಮ್ದು ಹೆಂಗಪ್ಪ ಅಂದ್ರೆ ಕೀಳು ಹೊತ್ನ್ಯಾಗ ಖಾತ್ರಿ ಅದಂಗೆ ಅದ. ಅದು ಮತ್ತೆ ಅದು ಸಡ್ಲು ಬಿಡ್ತಿಲ್ರಿ ಮತ್ತೆ ಅದನ್ನು. ಹಾಂ, ಇದು 100% ಖಾತ್ರಿ ಒಟ್ಟ ಮರಿಬಾರ್ದ್ರಿ ಇದನ್ನು. ಅದಕ್ಕೆ ಹೇಳಿಲ್ಲ ಯಾಜ್ಞವಲ್ಕ್ರು ಮೈತ್ರಾದೇವಿಗೆ ಹೇಳಿದ್ರು. ಏನು ಹೇಳಿದ್ರು? ಹಾಂ, ಆಕೆ ಹೇಳ್ತಾಳ, ನೀವು ಭಾಳ ಹೇಳ್ಬೇಡ್ರಿ, ನನಗೆ ಭಾಳ ಕೇಳಕ್ಕೆ ನನಗೂ ಆಗೋದಿಲ್ಲ, ಸ್ವಲ್ಪ ಹೇಳ್ಬೇಕು, ಅದ್ರಾಗ ನನಗೆ ತಿಳಿದಿರ್ಬೇಕು ಅಂತಾಳಕ್ಕೆ. ಅವಾಗ ಯಾಜ್ಞವಲ್ಕ ಮಹರ್ಷಿಗಳು ಹೇಳ್ತಾರ, ಕೇಳು ಮೈತ್ರ, ನೀ ಅಧಿಕಾರಿ ಅದಕ್ಕೆ ಕೇಳು, ನೆರೆ ಕೇಳು. ಹೆಂಗೆ ಕೇಳು? ಈಗ ಹೇಳಾಕತ್ತೇವಲ್ಲ, ಇದನ್ನು ಹೆಂಗೆ ಕೇಳ್ಬೇಕ್ರಿ? ಈಚೆ ಕಡೆ ಆಯ್ತು, ಈಚೆ ಕಡೆ ಬಿಟ್ಟು ಕೊಡ್ತೀವಿ. ಹೆಂಗೆ ಕೇಳ್ಬೇಕು? ನೆರೆ ಕೇಳು, ಚೆನ್ನಾಗಿ ಕೇಳು, ಕೇಳ್ದುದನ್ನು ಅರಿತುಕೋ. ನೋಡ್ರಿ, ನೆರೆ ಕೇಳು, ಕೇಳ್ದುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು. ಒಟ್ಟ ಮರೆಯಕ್ಕೆ ಹೋಗಬೇಡ. ಗುರು ಪೇಳ್ದ ತೆರದಳು, ನಾ ಹೇಳಿದ ಮಾರ್ಗದಂತೆ ತೊರೆ ವಿಷಯವನು. ವಿಷಯ ಅಂದ್ರೆ ಏನ್ರಿ? ಈಗ ಕಾಣಕತ್ತಾವಲ್ಲ ಇವ ವಿಷಯಗಳು. ತೊರೆ ವಿಷಯವನು ತೊರೆದು ನಿರ್ವಿಷಯವಾಗಿರ್ತಕ್ಕಂಥ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲು, ನೀನೇ ಪರಮ ಸುಖಿಯತ್ತೆ ಮೈತ್ರ ಅಂತ ಹೇಳ್ತಾರೆ ಅವ್ರು ಯಾಜ್ಞವಲ್ಕ ಮಹರ್ಷಿಗಳು. ನೋಡ್ರಿ, ಇಷ್ಟ ತಿಳಿಬೇಕಾಗೈತೆ ನಮಗೀಗ. ಇಷ್ಟು ತಿಳಿದು ಬಿಟ್ರೆ ಮುಗಿತ್ರಿ ಆಧ್ಯಾತ್ಮ. ಈ ಜಗತ್ತಿನೊಳಗೆ ಏನು ಸಕಲ ವೇದ ಉಪನಿಷತ್ತುಗಳು ಏನದಾವಲ್ರಿ, ಇವೆಲ್ಲ ಮುಗಿದು ಹೋದವ್ರಿ. ಸ್ಟಾಪ್. ಇಷ್ಟ ತಿಳ್ಕೊಬೇಕಾಗೈತಿ.
ವಿಷಯವನ್ನು ತೊರಿಬೇಕು. ನಿರ್ವಿಷಯವಾಗಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುವಿನಲ್ಲಿ ನಮ್ಮ ಮನಸ್ಸು ನೆಲೆ ನಿಲ್ಲಬೇಕು. ಇವತ್ತಿನಿಂದ ಸಂಕಲ್ಪ ನಡಿಬೇಕು. ಏನಂತ? ನನ್ನ ಮನಸ್ಸು ಇನ್ನು ವಿಷಯಗಳಿಗೆ ಜಾರಬಾರದು. ಬೇಕಾದ್ದಾಗಲಿ ಅದು. ನಾಯಿ ಕಕ್ಕಿದ್ದನ್ನು ತಿನ್ನಲು ಹೇಗೆ ಮನಸ್ಸಿಲ್ಲವೋ ಹಾಗೆ ವಿಷಯಗಳಿಗಾಗಿ ವಾಕರಿಕೆ ಬರಬೇಕು ಅಂತ ಶಿವಾನಂದಜಿಯವರು ಹೇಳ್ಯಾರ. ಇದರ ಬುಕ್ ಈದ ಗ್ರಂಥದಾಗ ಹೇಳ್ಯಾರ. ಕೆಂಪು ಹೆಂಡತಿ ಬೇಕೆಂದು ಹುಡುಗ ಓಡಾಡುವನು, ಕೆಂಪು ಹೇಸಿಗೆಯೇ ಬೇಕೆನ್ನುವೇನೆಂದೇ ತಿಳಿದುಕೊಳ್ಳಬೇಕು. ನೋಡು, ಬಂಗಾರವೋ ಕೆಂಪು ಕಲ್ಲು, ಬೆಳ್ಳಿಯೂ ಬಿಳಿಯ ಕಲ್ಲು. ನಾಯಿ ಕಕ್ಕಿದ್ದನ್ನು ತಿನ್ನಲು ಹೇಗೆ ಮನಸ್ಸಿಲ್ಲವೋ ಹಾಗೆ ವಿಷಯಗಳಿಗಾಗಿ ವಾಕರಿಕೆ ಬರಬೇಕು. ನಾಯಿ ಕಕ್ಕೊಂಡದ್ದು ದೂರ ಹೋತು. ನಾವ ಚಲೋ ತಿಂದು ಕಕ್ಕೊಂಡಿದ್ದು ಹೊಳ್ಳೆ ಎಲ್ಲ ಚಲೋ ಆಗೈತೆ ಹೇಳ, ಒಗ್ಗರಣೆ ಚಲೋ ಆಗೈತಲ್ಲ ಅಂತ ಏನಾರ ನಾವು ಹೊಳ್ಳೆ ತಿನ್ನಾಕೆ ಬರ್ತತಾನೆ. ಹಾಂ, ನಾವ ರುಚಿ ಇಟ್ಟು ಹೊಡೆದಿರ್ತೀವಿ. ಇಲ್ಲಿ ಮೊದಲು ಎಲ್ಲ ಥರ ವೆರೈಟಿ ಅದ ಮತ್ತು ಕೂಡಿಸಿ ಮಿಕ್ಸ್ ಆಗಿ ಈ ಬೋಗಾಣೆ ಪಲ್ಯ ಮಾಡಿರ್ತೀವಲ್ಲ, ಹಂಗಾಗಿ ಹೊರಗೆ ಬಿದ್ದಿರ್ತೈತಿ. ಅದನ್ನು ತಿನ್ಬೇಕು ಹೊಳ್ಳೆ ಅನಿಸ್ತತೇನ್ರಿ? ವಾಕರಿಕೆ ಅನಿಸ್ತತಿಲ್ಲ. ನೋಡಿ, ನಾವ ಕಕ್ಕೊಂಡದ್ದು ನಮಗೆ ಹೇಸಿಗೆ ಅನಿಸ್ತತಿ. ಮತ್ತು ನಾಯಿದೆ ಹೆಂಗ್ರಿ? ನಾಯಿ ಕಕ್ಕಿದ್ದನ್ನು ತಿನ್ನಲು ಹೇಗೆ ಮನಸ್ಸಿಲ್ಲವೋ ಹಾಗೆ ವಿಷಯಗಳಿಗಾಗಿ ವಾಕರಿಕೆ ಬರುವು. ವಿಷಯ ನೋಡಿದ್ರೆ ನಾವು ಕಕ್ಕೊಂಡದ್ದಂಗೆ, ನಾಯಿ ಕಕ್ಕೊಂಡದ್ದು ವಸ್ತು ನೋಡಿದಂಗೆ ಆಗ್ಬೇಕು ನಮ್ಮ ಮನಸ್ಸಿಗೆ ಅಂದಾಗ ಅದರ ಬಗ್ಗೆ ಅಪೇಕ್ಷೆ ಹುಟ್ಟೋದಿಲ್ಲ. ಕುಂತರೂ ಆತ್ಮನ ಧ್ಯಾನದೊಳಗೆ ಕುಂದಿರ್ತತಿ, ನಿಂತರೂ ಆತ್ಮನ ಧ್ಯಾನದೊಳಗೆ ಇರ್ತತಿ. ಮತ್ತು ಅದರಾಗ ಆಸಕ್ತಿ ಇಟ್ಕೊಂಡು ಕುಂತಾಗ ಎಲ್ಲಿ ಆತ್ಮನ ಧ್ಯಾನ ಮಾಡಂತೀರಿ? ಹನುಮಂತನ ರೋಮಗಳೆಲ್ಲ ರಾಮ ಭಾವದೊಳಗೆ ಇದ್ದಾಗ ನಾವು ಈ ಜಗತ್ತಿನ ಪ್ರಜ್ಞೆ ಮೀರಿ ರಾಮನ ಆನಂದದೊಳಗೆ ಇರ್ತಿದ್ದ. ಅಂದಲ್ಲಿ ಅಂತ ಬಲಶಾಲಿಯಾಗಿದ್ದ, ಪರಮ ಸುಖಿಯಾಗಿದ್ದ ಹನುಮಗ. ಶನಿ ಸತೆ ಕಾಡಲಿಲ್ಲ ಅವನ್ನ. ಅವನ ಕರ್ಮ ಭಾವನೆ ಇದ್ದಿದ್ದಿಲ್ಲ, ಭಕ್ತಿ ಭಾವ ಇತ್ತು, ಭಗವದ್ಭಾವ ಇತ್ತು. ಕರ್ಮವನ್ನು ಮೀರಿ ನಿಂತಿದ್ದ ಯಾರು? ಹನುಮಂತ. ಭಕ್ತಿ ಮಾಡ್ಬೇಕು ಹನುಮಂತನಂಗಂತ. ಅಂದ್ರೆ ಎದರ ಮ್ಯಾಗ ಭಕ್ತಿ ಮಾಡಿದ್ದವ? ಆತ್ಮನ ಮ್ಯಾಗ, ಆತ್ಮಾರಾಮನ ಮ್ಯಾಗ ಭಕ್ತಿ ಮಾಡಿದ್ದ. ಹಂಗ ನನ್ನೊಳಗನ ಆನಂದ ಐತಿ ಅನ್ನೋದನ್ನು ಯಾವ ಖಾತರಿ ಮಾಡ್ಕೊಂಡಿರ್ತಾನೆ ಅವನ ಜ್ಞಾನಿ. ಮತ್ತು ಅವ ನನ್ನೊಳಗೆ ಆನಂದ ಐತಿ ಅಂತ ತಿಳ್ಕೊಂಡು ಹೊರಗೆ ಯಾಕೆ ಆನಂದ ಹುಡುಕ್ತಾನ್ರಿ? ಅವ್ನ ವಿಷಯದ ಆಸೆ ಇರ್ತದೆ ಅಂತೀರನೆ? ಇದು ಖಾತ್ರಿ ಮಾಡ್ಕೊಂಡು ಅವಾಗ ಹಾಂ ಅಂದ್ರೆ ಅದನ್ನು ನಾವು ಎಂದು ಖಾತ್ರಿ ಮಾಡ್ಕೊತೀವಿ ಅಂದ ನಮಗೆ ಗುರುಗಳು ಅನ್ಬೇಕು. ಅಲ್ಲಿ ತನಕ ನಮಗೆ ಗುರುಗಳು ಅನ್ನಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಬಾಯಾಗ ಅನ್ನೋದ್ರಿ ಗುರುಗಳು ಆರಾಮ್ರಿ ಅಂತಿರ್ತಾರೆ ಒಬ್ಬೊಬ್ರು. ನನಗೆ ನಾ ಎಲ್ಲಿ ಗುರು ಆಗೀನಿ? ವಾಸನ ಹೋಗ್ಬೇಕಲ್ರಿ, ಇನ್ನೂ ಕಳ್ಕೊಬೇಕಲ್ಲ ಅವನ. ಕಳ್ಕೊಂಡಾಗ ಯಾರು ಅನ್ನೋದೇ ಬೇಕಾಗಿಲ್ಲ. ಅವ್ರು ಅಂದರು ಅಷ್ಟ, ಬಿಟ್ಟರು ಅಷ್ಟ. ವಾಸನ ಕಳ್ಕೊಂಡಿಂದ ನಮ್ಮನ್ನು ಗುರುಗಳಂದ್ರು ಅಷ್ಟ, ಅಲ್ಲಿಲ್ಲ ಅಂದರು ಅಷ್ಟ, ಲಪಂಗ ಅಂದರು ಅಷ್ಟ, ಜ್ಞಾನಿ ಅಂದರು ಅಷ್ಟ. ಅವ್ನು ಹಾಕಿ ಬಡಿರ್ಲಿ ಅಂದರು ಅಷ್ಟ, ಹಂಗೆ ಬಿಡ್ರಲಿ ಅಂದರು ಅಷ್ಟ. ಅವ್ನು ತಲೆನೇ ಕೆಡಿಸ್ಕೊಳ್ಬೋದು. ತನ್ನ ತಿಳಿದಿಂದ ಈ ಜಗತ್ತಿನ ಗೊಡವೆ ಅವಾಗ ಎದಕ್ಕೆ ರೀ? ಸುಮ್ಮನೆ ಇದ್ದು ಬಿಡ್ತಾನವ. ಅದೇನಂತ ಇರುದಂತಾರ ಅವ್ರು. ಇದ್ದು ಸತ್ತಂಗೆ ಅಂತಾರಲ್ರಿ. ಹಾಂ, ಇದ್ದು ಸತ್ತಂಗೆ ಇರೋದ್ರಿ. ಸತ್ ಹಾಗಿದ್ದಂಗೆ ಇದ್ದು ಬಿಡುದ್ರಿ. ಜಗತ್ತಿನಾಗ ಜ್ಞಾನಿ ಹೆಂಗಿರ್ತಾನೆ? ಸುಮ್ಮನೆ ಇದ್ದು ಬಿಡ್ತಾನೆ. ಎಲ್ಲರಂತೆ ಉಂಡುಟ್ಟು ಸಂಚರಿಪನು, ಒಳಗೆ ಎಳ್ಳಷ್ಟು ಆಸಕ್ತಿ ಇಲ್ಲದಿರುವನು. ಅದ ಜ್ಞಾನಿಯ ಲಕ್ಷಣ, ಅದ ಗುರುವಿನ ಲಕ್ಷಣ. ಅದನ್ನು ನಾವು ಏನು ಮಾಡ್ಬೇಕಾಗೈತಿ? ಅಭ್ಯಾಸ ಮಾಡಿ. ಅವ್ರು ಹೊಂದ್ಯಾರ್ರಿ, ಜ್ಞಾನಿಗಳಾಗ್ಯಾರ. ಈಗ ನಾವು ಆಗ್ಬೇಕಾಗೈತಿ. ಗುರುಗಳು ಹೆಂಗಿರ್ತಾರ ಅನ್ನೋದು ಕೇಳೋದು ಅದಕ್ಕೆ. ಅವ್ರು ಹಂಗಿರ್ತಾರ ಅಂತ ತಿಳ್ಕೊಂಡು ಬಿಟ್ಬಿಡುದನೆ. ಅವ್ರ ಹಂತಕ್ಕೆ ನಾವು ಹೋಗಾಕ ಏನು ಮಾಡೋದ್ರಿ? ಪ್ರಯತ್ನ ಮಾಡೋದು. ಅದನ್ನ ಇಲ್ಲಿ ಹೇಳ್ತಾರೆ. ವಿಷಯಗಳಿಗೆ ಬಾಗದವರೇ ಗುರುಗಳೆನಿಸಿಕೊಳ್ಳುವರು, ಸೋತವರು ಗುರುಗಳೆನಿಸಿಕೊಂಡರೆ ನೋಡ್ರಿ ಹಲ್ಗುರು ಎಂದು ತಿಳಿದುಕೊಳ್ಳಬೇಕು. ಯಾರಿಗಾರೆ ಹಲ್ಗುರು ಆಗೈತಿಲ್ರಿ? ಹಾಂ ಹಾಂ, ನನಗೇನಾಗಿದ್ದಿಲ್ರಿ. ಮತ್ತು ನಿಮಗೇನಾರು ಹಲ್ಗುರ ಯಾರಿಗೆ? ಹ್ಞೂ, ಒಂದು ಹಲ್ಗುರ ಆತ ಭಾಳ ಆರಾಮ ಇರ್ತದಂತ್ರಿ. ಇದು ಹಂಗೆ ಇರೋಕ್ಕಿಂತ ಚಲೋ ಇರ್ತದಂತ. ಹೌದಾ? ಹಾಂ, ಹಂಗೆ ಹೊಡಿತದಂತ್ರಿ ಅದು. ಸೊಣ 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 ಎಲ್ಲಿ ತನಕ ಹೊಡಿತೈತ್ರಿ ಅದು? ಅದು ಹಲ್ಗುರ ಒಡಿ ಮಠ. ಹಂಗೆ ನೋಡ್ರಿ, ವಿಷಯದ ಆಸೆ ಇರ್ತಕ್ಕಂಥ ಗುರುನು ಹಲ್ಗುರು ಇದ್ದಂಗೆ ಅಂತ. ಮತ್ತು ಅವ ಗುರು ನಮಗೇನು ಉಂಟು ಮಾಡ್ಬೇಕ್ರಿ? ಸದ್ಗುರುನಾಥ ಸುಖ ಉಂಟು ಮಾಡ್ಬೇಕು, ದುಃಖ ಉಂಟು ಮಾಡ್ಬೇಕ್ರಿ. ಅವ ವಿಷಯ ಗೆದ್ದಿದ್ರೆ
ವಿಷಯಕ್ಕೆ ಮಳ್ಳಾಗಲಿಲ್ಲ ಅಂದ್ರೆ ನಮಗೆ ಸುಖದ ಜ್ಞಾನ ತಿಳಿಸ್ಕೊಡ್ತಾನೆ ರೀ, ಸುಖ ಪ್ರಾಪ್ತಿ ಮಾಡ್ತಾನೆ. ಮತ್ತು ವಿಷಯದೊಳಗೆ ಅವನ ಬಿದ್ದಿದ್ನಂದ್ರೆ, ವಿಷಯಗಳಿಗೆ ಅವನ ಸೋಲ್ತಿದ್ನ ಅಂತಂತಂದ್ರೆ ನಮಗೇನು ಕೊಡ್ತಾನವ ಅಲ್ಗುರ? ಅವನ ನಮಗೆ ಹಲ್ಲಿ ಕುರ ಇದ್ದಂಗ ಅವ. ಅಂದ್ರೆ ನಮಗೂ ದುಃಖ, ಅವನಿಗೂ ದುಃಖ, ದುಃಖನೂ ಕಳೆಯೋಕ್ಕಾಗಲಿಲ್ಲ. ಅಂಥವ್ರ ಬೆನ್ನು ಹತ್ತಬೇಡ್ರಿ ಅಂತ ಹೇಳ್ತಾರೆ ಶಿವಾನಂದರು. ಹೇಳ್ತಾರ್ರಿ, ವಿಷಯಗಳಿಗೆ ಸೋತವರು ಗುರುಗಳೆನಿಸಿಕೊಂಡರೆ ಹಲ್ಗುರು ಎಂದು ತಿಳಿದುಕೊಳ್ಳಬೇಕು. ವಿಷಯಗಳು ತಾವಾಗಿ ನಿರಾಯಾಸವಾಗಿ ಬಂದರು. ನೋಡ್ರಿ, ವಿಷಯಗಳು ತಾವಾಗಿ ನಿರಾಯಾಸವಾಗಿ ಬಂದು ಬಯಸುವುದಿಲ್ಲ. ಅವರು ಮನಸ್ಸಿನಾಗ ಅಪೇಕ್ಷೆ ಇರುವುದಿಲ್ಲ, ಹೊರಗೆ ಕೈಲೇ ಹಿಡಿಯುವುದಿಲ್ಲ. ವಿಷಯಗಳು ತಾವಾಗಿ ನಿರಾಯಾಸವಾಗಿ ಬಂದರು ಒಲ್ಲೆ ಎನ್ನುತ್ತಾನೆ. ಮೆರವಣಿಗೆ ಮಾನ ಮನ್ನಣಿಗಳಿಗಾಗಿ ಮಠಾಧಿಪತಿಗಳಾಗುವರು ಗುರುಗಳೆನಿಸುವರೆ. ನೋಡಿ, ಮೆರವಣಿಗೆ ಮಾಡಿಸ್ಕೊಳಕ, ಸಿಂಹಾಸನದಾಗ ಕುಂದ್ರಾಕ ಸ್ವಾಮಿ ಆದ್ರೆ ಅಪೋರ್ ಅಂತಿದ್ರಂತ. ಸ್ವಾಮಿ ಆಗಿಯೋ ಏನು ಸೋಮಾರಿ ಆಗಿಯೋ ನೋಡ್ಕೊ ಅಂತ. ಸ್ವಾಮಿ ಅದಕ್ಕಾಗಿ ಸೋಮಾರಿ ಇದ್ದದ್ದಕ್ಕೆ ಸ್ವಾಮಿಯಾಗಿ, ಹೆಂಡತಿಗೆ ದುಡ್ದು ಹಾಕಲಕ್ಕ ಆಗಲ್ದಕ್ಕೆ ಏನಾಗಿ ಸ್ವಾಮಿಯಾಗಿ. ಎಷ್ಟೋ ಮಂದಿ ಹಂಗಾಗ್ಯಾರ್ರಿ, ಭಾಳ ಮಂದಿ ದುಡಿಯಾಕೆ ನಿಗಲ್ದಕ್ಕೆ ಸೋಮಾರಿಗಳು ಇರ್ತಾರೆ ರೀ, ಕೆಟ್ಟ ಸೋಮಾರಿ ರೀ. ಜಳಕ ಮಾಡಿದ್ರು ಇಲ್ಲಾರಿಲ್ಲ, ಆ ಪೀಠದೊಳಗೆ ಕುಂದ್ರದ್ರಿ ವಾರಗಟ್ಲೆ ಜಳಕನ ಮಾಡಲಿ ಅಜ್ಜಾರು ಮೌನವಾಗಿ ಅದಾರ, ನಮ್ಮೊಳಗೆ ಅದಾರ, ಅವ್ರ ದೇಹದ ಕಬರ್ ಇಲ್ಲ ಅನ್ಕೊಂತ ಹೋಗ್ಬಿಡುದ್ರಿ. ಹಾಂ, ಅಲ್ಲ ಹಿಂಗೆ ಇರ್ತತ್ರಿ. ಅದು ವಿಚಾರ ಮಾಡ್ಬೇಕಾಗೈತಿ. ಏನಂತ, ಏನು ವಿಚಾರ ಮಾಡ್ಬೇಕಾಗೈತಿ? ಏನು ವಿಚಾರ ಮಾಡ್ಬೇಕಾಗೈತ್ರಿ? ವಿಷಯದೊಳಗೆ ಸುಖ ಇಲ್ಲ ಅನ್ನೋದನ್ನ ಏನು ಮಾಡ್ಬೇಕಾಗೈತಿ? ಖಾತ್ರಿ ಮಾಡಬೇಕಾಗೈತಿ. ಅದಕ್ಕೆ ಹೇಳ್ತಾರ ಅವರು, ವಿಷಯಗಳು ತಾವಾಗಿ ನಿರಾಯಾಸವಾಗಿ ಬಂದರೂ ಒಲ್ಲೆ ಎನ್ನುತ್ತಾನೆ. ಮೆರವಣಿಗೆ ಮಾನ ಮನ್ನಣಿಗಳಿಗಾಗಿ ಮಠಾಧಿಪತಿಗಳಾಗುವವರು ಗುರುಗಳೆನಿಸುವರೆ. ಕೂಳಿಗಾಗಿ ಸೋಗು ಹಾಕಿಕೊಂಡು ತಿರುಗುವವರು ಗುರುಗಳೇ ಅಲ್ಲ. ಕೂಳಿಗಾಗಿ ಸೋಗು ಹಾಕೊಂಡು ಏನು ತಿರುಗ್ತಾರಲ್ಲ ಅವ್ರು ಗುರುಗಳ ಅಲ್ಲ ಅಂತ. ಉದರ ನಿಮಿತ್ತಂ ಬಹುಕೃತ ವೇಷಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಅದು ಕನಕದಾಸರನ್ರಿ ಹಾಡಿದ್ದು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತಾರಲ್ಲ, ಹಂಗೆ ಕ್ಯಾಮಿ ಹಾಕುವುದು ಎದಕ್ರಿ? ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಆದ್ರೆ ಎದಕ್ಕೆ ಹಾಕೋದು ಅದನ್ನು? ಈಗ ಎದಕ್ಕೆ ಹಾಕ್ಬೇಕಾಗೈತಿ ಕ್ಯಾಮಿ? ಎದಕ್ಕೆ ಹಾಕ್ಬೇಕಾಗೈತಿ? ಪೀಠಕ್ಕೆ ಎದಕ್ಕೆ ಕುಂದಿರ್ಬೇಕಾಗೈತಿ? ನನ್ನ ಉದ್ಧಾರ ಮತ್ತು ಜಗದ ಉದ್ಧಾರ ಮಾಡೋಕ್ಕಾಗ. ಮಠಕ್ಕೆ ಮರಿಯಾಗಿಯೋ ಜ್ಞಾನಕ್ಕೆ ಮರಿಯಾಗಿಯೋ ಅಂತಿದ್ರಂತ ಆತ್ಮಾನಂದ ಅಜ್ಜ ಅವರು. ಮಠಕ್ಕೆ ಮರಿಯಾಗಿಯೋ ಜ್ಞಾನಕ್ಕೆ ಮರಿಯಾಗಿಯೋ? ಮಠಕ್ಕೆ ಮರಿಯಾಗಿ ಜ್ಞಾನಕ್ಕೆ ಮರಿಯಾಗಿ ಅಂತ. ಅಂದ್ರೆ ಜ್ಞಾನವನ್ನು ಮರೆತು ಬಿಟ್ಟೀನಿ. ಎಲ್ಲಿ ಕುಂತು? ಮಠಕ್ಕೆ ಮರಿಯಾಗಿ. ಮಠಕ್ಕೆ ಮರಿ, ಜ್ಞಾನಕ್ಕೆ ಮರಿ. ಶಾಶ್ವತ ಸುಖವೇ ನಿನ್ನ ಮಠ. ಕಲ್ಲು ಕಟ್ಟಿಗೆ ಗಾರಿಗಳಿಂದ ಕಟ್ಟಿದ್ದು ಮಠವಲ್ಲ, ಅದು ಬಿದ್ದು ಹೋಗತ್ರಿ. ಒಳಗೆ ಕಟ್ಟಿದ ಮಠ ಬೀಳುವುದಿಲ್ಲ. ಶಿವಾನಂದ ಅಜ್ಜ ಅವ್ರಿಗೆ ಒಬ್ಬ ಕೇಳಿದ್ನಂತ, ಅಲ್ರಿ ಅಪ್ಪ ನೀವು ಶರೀರ ಬಿಟ್ಟಿಂದ ಮತ್ತಿದು ಮುಂದಿನ ಕತಿ ಹಂಗ್ರಿ ಅಂತ. ಅವಾಗ ಹೇಳಿದ್ರಂತ ಅವರು, ಅದ್ರ ಕರ್ವ್ ಇದ್ದಂಗೆ ಆಕತಿ, ನೀ ಯಾಕೆ ತಲೆ ಕೆಡಿಸ್ಕೊಂಡು ನಿನ್ನ ಮುಂದೆ ಏನಾಗಿ ಹುಡುಕೋ ಅಂತಂದ್ರಂತ. ನೀ ಏನಾಗ್ಬಿಡ್ತಿ, ಮುಂದೆ ಏನಾಗ್ತಿ, ನಿನಗೆ ತಿಳಿವಲ್ದ, ಮುಂದಿನ ನೋಡಕ್ಕೆ ವಿಚಾರ ಮಾಡತ್ತ. ಹಿಂಗೆ ರೀ, ನಮ್ಮ ಮಕ್ಕಳದ ಹೆಂಗೆ, ಮಕ್ಕಳದ ಹೆಂಗೆ, ಅವ್ರದ್ದು ಹೆಂಗೆ, ಇವ್ರದ್ದು ಹೆಂಗೆ, ನೀ ಏನಾಗಿ ಹುಡ್ತಿ ನೋಡ್ಕೊ ಮುಂದೆ. ಸತ್ತಿಂದ ಹಂದಿ ಆಗಿ ಹುಡ್ತೀವೋ, ಕಾಟಿ ಆಗಿ ಹುಡ್ತೀವೋ, ನಿನ್ನ ಗತಿ ಏನೈತಿ, ನೀ ಹೆಂಗೆ ಬದುಕಕತ್ತಿ ವಿಚಾರ ಮಾಡು. ಇದನ್ನ ತಿಳ್ಕೊಬೇಕಾಗೈತಿ. ಇದನ್ನು ತಿಳ್ಕೊಂಡ್ರೆ ನೀ ಮಠದ ಸ್ವಾಮಿನರೇ ಆಗ, ಬೇಕಾದ ಗೃಹಸ್ಥನರೇ ಆಗಿರ, ನಿತ್ಯ ಆನಂದದಿಂದನೇ ಇರ್ತೀವಿ. ಕೇವಲ ಹೊಟ್ಟಿ ಸೋಗಿ ಹೊಟ್ಟಿನ ಸಂಬಂಧ ಮತ್ತು ನಾವೇನರೇ ಸ್ವಾಮಿ ಆದೀವಿ ಅಂತಂದ್ರೆ ನಮಗೂ ಸುಖ ಸಿಗೋದಿಲ್ಲ. ಅವು ಬಂದು ಬೀಳ್ತಾವಲ್ರಿ ಉದ್ದಕ್ಕೆ. ಅಜ್ಜಾರು ನನಗೊಟ್ಟು ಆಶೀರ್ವಾದ ಮಾಡಿ, ಇದು ಏನು ಮಾಡ್ಬೇಕು? ತನಗ ಆಶೀರ್ವಾದ ಆಗಿಲ್ಲ.
ನನಗೆ ಆನಂದದ ಆಶೀರ್ವಾದ ಆಗಿಲ್ಲ, ಇನ್ನೊಬ್ರಿಗೆ ಆನಂದದ ಆಶೀರ್ವಾದ ಏನು? ಅದಕ್ಕೆ ನಾವು ಅವರ ಉಪದೇಶವನ್ನು ಕೇಳಿ ಅದನ್ನು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರೆ ಪರಿವರ್ತನೆ ಆಗ್ತೀವಿ. ಕೇಳೋರು ಶುದ್ಧ ಇರ್ಬೇಕು, ಕೇಳೋರು ಏನಿರ್ಬೇಕು? ಶುದ್ಧ ಇರ್ಬೇಕು ರೀ. ಅದಕ್ಕೆ ಹೇಳ್ತಿರ್ತೇವಲ್ಲ ನಿಮಗೆ ಯಾರು ರಾಮಕೃಷ್ಣ ಪರಮಹಂಸರು ಅಂತ್ಯಕ್ಕೆ ಒಬ್ಬಾಕಿ ಅಮ್ಮ ಅವ್ನ ಮಗುನ ಕರ್ಕೊಂಬಂದಿದ್ಲು. ಅಜ್ಜಿ ಅವ್ರು ನನ್ನ ಮಗ ಭಾಳ ಬೆಲ್ಲ ತಿಂತಾನ್ರಿ, ಜಂಪ್ ತಗೋತಾವು, ಹಾಟ್ ಕಡಿತೈತೆ ಅಂತಾನ. ಅದಕ್ಕೆ ಒಂದಿಟ್ಟು ಬೆಲ್ಲ ತಿನ್ಬೇಡ ಅಂತ ಹೇಳ್ರಿ, ಬೇಡ ಸರಿ ನೀವೇ ತಿಳಿಸಿ ಹೇಳ್ರಿ. ಇನ್ನೊಂದು ವಾರ ಬಿಟ್ಟು ಬಾ ಬಿ, ಇನ್ನೊಂದು 8 ದಿವ್ಸ ಬಿಟ್ಟು ಬಾ ಅಂತ ಹೇಳಿದ್ರಂತ. ಏನಾರೇ ಇರ್ಬೇಕಂತೇಳಿ ಆಕಿ ಹೋಗಿ ಒಂದು 8 ದಿವ್ಸ ಬಿಟ್ಟು ಕರ್ಕೊಂಬಂದ್ರು. ಈಗಾರ ಹೇಳ್ರಿ ಅಜ್ಜಾರ ಮತ್ತೆ 8 ದಿವ್ಸ ಬಿಟ್ಟು ಬರ್ರಿ ಅಂದಿದ್ರಿ, ಬಂದೇ ನೋಡ್ರಿ ನಮ್ಮ ಅಮ್ಮಗನ ಕರ್ಕೊಂಡು. ಅವಾಗ ಏನು ಅನ್ಬೇಕ್ರಿ ಅವರು ರಾಮಕೃಷ್ಣ ಪರಮಹಂಸರು? ಅತಿ ಬೆಲ್ಲ ತಿನ್ನಬಾರ್ದಾ, ಓಕೋ ಜಂತಕ್ಕವ ಅಂದ್ರಂತ. ಅಂದ್ಕೂಡ ಆವಾಗ ಹೇಳಿದ್ರು ಮುಗಿತಿತ್ತಲ್ರಿ, 10 ದಿವಸ ಅದಕ್ಕೆ ಬೇಕಿದಕ್ಕೆ ಅಂದ್ರಂತ. ಅಮ್ಮ ಇಲ್ಲಿ ಬಿ ನಾನು ತಿಂತಿದ್ದೆ ಅಂದ್ರಂತ. ನಾನು ತಿಂತಿದ್ದೆ ಅಂದ್ಮ್ಯಾಗ ಅವಾಗ ಹೆಂಗೆ ಬಿಡ ಅಂತ ಹೇಳಕ್ಕೆ ನಾನು ಅರ್ರ ಹಾಕೀನಿ. ಅದಕ್ಕೆ 10 ದಿವ್ಸ ಬಿಟ್ಟು ಕಷ್ಟಪಟ್ಟು ಅಂದ್ರೆ ತಿಳಿಸಿ ಹೇಳೋ ಉದ್ದೇಶ ರೀ. ಅಂದ್ರೆ ಆ ವಿಷಯದಿಂದ ಅವ್ರಿಗೆ ಆ ಬೆಲ್ಲದಾಗ ಬಿದ್ದಿದ್ರಂತ ಅರ್ಥ ಅಲ್ಲದ, ಜನರಿಗೆ ತಿಳಿಸೋ ಸಂಬಂಧ ಅದು ಒಂದು ಉದಾಹರಣೆ ಕೊಡ್ತಾರೆ. ಅದಕ್ಕೆ ನಾವು ಏನಾಗಬೇಕು? ಹೇಳೋರು ಶುದ್ಧ ಆಗಬೇಕು ಅಂತ. ಅದಕ್ಕೆ ಇಷ್ಟೆಲ್ಲ ದಿನಂಪ್ರತಿ ನನಗೆ ಒಮ್ಮೆ ಇದು ಅನಿಸ್ತತ್ ರೀ, ಇಷ್ಟು ಹೇಳ್ತೈತಿ ಬದ್ಲಿ ಹಾಕಿ ದಾಟ್ ದಿನಗ ನಾನು ಮನಸ್ಸಿಗೆ ನಾನು ಹೇಳ್ಕೊಂತಿರ್ತೀನಿ ರೀ. ಹೇಳೋದು ಎಷ್ಟು ಸುಲಭ ಐತಿ, ನಡ್ಕೊಳ್ಳೋದು ಎಷ್ಟು ಕಷ್ಟ ಐತಿ. ಅದಕ್ಕೆ ದಿನ ವಿಚಾರ ಮಾಡ್ಬೇಕು ರೀ. ಬಂಗಾರ ಚಿನಿ ಬಿದ್ದಿತ್ತಂದ್ರೆ ಅವು ಅಂದ್ರೆ ಕಿಸ್ದಾಗ ಹಾಕೊಂಡ್ಬಿಟ್ಟಿವಿ ಅಂದ್ರೆ ಮುಗಿಯತ್ ನೋಡಿ, ವಿಷಯ ಇದೊಳಗೆ ಬಿದ್ವಿ. ಅದಕ್ಕೆ ವಿಷಯಗಳಿಗೆ ಬಾಗಲಾರ್ದಂಗೆ ಆಗಬೇಕಲ್ಲ, ಅದನ್ನು ಸಾಧನ ಮಾಡೋದಲ್ಲ ರೀ, ಬಿಡು ಹಂಗೆ ಇಲ್ಲ. ಗುರುಗಳು ನಮಗೆ ಮಾರ್ಗ ಹಾಕಿ ಕೊಟ್ಟಾರ, ನೀವು ಮೊದಲು ನಾ ಮೊದಲು, ನೀವು ಮೊದಲು ನಾ ಮೊದಲು ಹಿಂಗೆ ಅನ್ಬೇಕ. ಅದಕ್ಕೆ ನಮ್ಮದು ಮೊದಲಾಕತ್ತೆ ಮನೆ, ನಿಮ್ಮದು ಮೊದಲಾಕತ್ತೆ, ಇದಕ್ಕೆ ಅಂತೀವಿ ನಾವು ನೋಡಿರಿ. ಜ್ಞಾನ ನನಗೆ ಮೊದಲಾಕತ್ತೆ, ನಿನಗೆ ಮೊದಲಾಕತ್ತೆ, ಹಿಂಗೆ ನಾವೇನು ಮಾಡ್ಬೇಕು? ಚಾಲೆಂಜ ಹಾಕಬೇಕು ಅಂತ. ಇದನ್ನು ಸುಮ್ಮನೆ ಕುಂದ್ರಬಾರ್ದು. ನೀವು ಒಬ್ಬೊಬ್ರು ಹಾಕಿ ಮಾರಿ ಹೇಳ್ಬೇಕು, ನೀವು ಒಬ್ಬೊಬ್ರು ಅಲ್ಲಂ ಪ್ರಭುದೇವ್ರ ಗತಿ, ಬಸವಣ್ಣವ್ರ ಗತಿ ಆಗ್ಬೇಕು. ಏನು ಹಾಕ್ಯವ ಗೊತ್ತಿಲ್ಲ. ಅದಕ್ಕೆ ವಿಚಾರ ಮಾಡ್ಕೋತ ಹೋಗ್ಬೇಕು. ಹಿಂಗೆ ವಿಚಾರ ಮಾಡಿದ್ರಿ ಹಿಂದಿಲ್ಲ ನಾಳೆ ನಮಗೆ ದಾರಿ ಗ್ಯಾರಂಟಿ ಸಿಗ್ತದೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಅದಕ್ಕೆ ಕೂಳಿಗಾಗಿ ಸೋಗು ಹಾಕಿಕೊಂಡು ತಿರುಗುವವರು ಗುರುಗಳೇ ಅಲ್ಲ. ನಾವು ಯಾವ ಮಠದ ಸ್ವಾಮಿನೂ ಆಗೋಬೇಕಾಗಿಲ್ಲ. ಎಷ್ಟು ದಿನ ಚಿಂತನೆ ಮಾಡ್ಕೊಂತ ಹೋದ್ರೆ ಅವ್ರಿಗಿಂತ ಹೆಚ್ಚು ಸಾಧನ ಮಾಡಿದಂಗೆ ಆಗ್ತದೆ. ಅದಕ್ಕೆ ಯಾವಾಗಲೂ ಈ ಚಿಂತನೆಯೊಳಗೆ ಇರಬೇಕು ಅಂತ ಹೇಳ್ತಾರೆ. ಸ್ವರೂಪದ ಅಜ್ಞಾನವನ್ನು ನಾಶ ಮಾಡುವವನೇ ಗುರು. ನೋಡಿ, ಅಜ್ಞಾನ ತೆಗೆದು ಹಾಕ್ತಾನವ. ಯಾವನಿಗೆ ಶಿಷ್ಯನ ಅಜ್ಞಾನವನ್ನು ತೆಗೆದು ಹಾಕುವ ಸಾಮರ್ಥ್ಯ ಇಲ್ಲೋ ಅವ ಗುರು ಅಲ್ಲ. ನಮ್ಮಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕ್ಬೇಕವ. ಯಾವುದ್ರ ಮುಖಾಂತರ? ಉಪದೇಶದ ಮುಖಾಂತರ. ಅದಕ್ಕೆ ನೀನು ಹುಟ್ಟುವವನಲ್ಲ ಅನ್ಬೇಕವ, ನೀನು ಸಾಯುವವನಲ್ಲ ಅನ್ಬೇಕು. ಧೈರ್ಯ ತುಂಬಬೇಕು. ನಾವು ಅದಕ್ಕೆ ಧೈರ್ಯ ತುಂಬುತ್ತೇವೆ. ಪ್ರಪಂಚ ಮಾಡಕ್ಕೆ ಹತ್ತಾವ, ಪ್ರಪಂಚ ಮಾಡೋದ್ರ ಬಗ್ಗೆನ ಹೇಳಾವ, ಗುರುಗಳು ಆಗೋದನ ಇಲ್ಲ. ದೊಡ್ಡ ಸಾಲಿ ಕಲಿಪಾನಿ, ದೊಡ್ಡ ಶಾಣ್ಯಾಗ, ದೊಡ್ಡ ನೌಕರಿ ಹಿಡಿ ಅನ್ನಂದ್ರೆ ಅವ ಗುರುಗಳಲ್ಲ ಅವರು. ನೀನು ಯಾವ್ದಾರೇ ನೌಕರಿ ಹಿಡಿ, ಏನಾರೇ ಮಾಡ, ಯಾವುದೋ ಉದ್ಯೋಗ ಮಾಡ, ಜ್ಞಾನ ತಿಳ್ಕೊಂಡು ಮಾಡಪ್ಪ ನೀನು ಅಂತ ಹೇಳ್ಬೇಕು. ಅದನ್ನು ಮಾಡಬೇಡ ಅಂತ ಹೇಳ್ಬಾರ್ದು, ಹೇಳೋದಿಲ್ಲವ. ಮಾಡ, ಮೊದಲು ಏನು ತಿಳ್ಕೋಬೇಕು? ಜ್ಞಾನ ತಿಳ್ಕೊ. ಹೇಳುವುದೇ ಮಾಡ್ಕೋದು ಆವುದು. ತಡ ಮಾಡಲಾರ್ದ ಮಾಡ್ಕೊಳ್ಳೋದು ಯಾವ್ದು? ಮದುವೆ ಅಂತೀವಿ ನಾವು. ತಡ ಮಾಡಲಾರ್ದ ಮಾಡ್ಕೊಳ್ಳೋದು ಯಾವುದಂದ್ರೆ ಆತ್ಮಜ್ಞಾನ. ಈ ಜ್ಞಾನದ ತಿಳುವಳಿಕೆ ನೋಡ್ರಿ, ಎಷ್ಟು ನಮ್ಮ ಒಳಗೆ ಇರ್ತೈತಿ, ಅಳವಡ್ತೈತಿ, ಅಷ್ಟು ಆರಾಮನ ಐತಿ. ಆರಾಮೈತಿ, ದುಃಖ ಐತ್ರಿ. ಇದನ್ನು ತಿಳ್ಕೊಂಡ್ರೆ ಸುಖನ ರೀ. ಇದರಂಥ ಸುಖ ಜಗತ್ತಿನೊಳಗೆ ಯಾವುದೂ ಇಲ್ಲ. ರೊಕ್ಕ ಕೊಟ್ಟರು ಸಿಗೋದಿಲ್ಲ ಇದು ಸುಖ. ಸಿನಿಮಾ ನೋಡಿ ಆನಂದ ಅನ್ನಕ್ಕೆ ಹೋಗ್ತೀವಿ. ಈಗ ಎಷ್ಟಾಗ್ಯಾವ್ರಿ ಟಿಕೆಟ್? ಯಾವಾಗ ಗೊತ್ತು? ಹೋದ್ರೆ ಗೊತ್ತು. 120 ರೀ. ನಮ್ಮ ರೊಕ್ಕ ಕೊಟ್ಟು ಕತ್ತಲ್ದಾಗ ಕುಂತು ಯಾವ ಮೈ ಮ್ಯಾಗ ಉಳಿರ್ತಾನೋ ಗೊತ್ತಿಲ್ಲ. ಡಿಶಿಮ್ 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 ಕೆಟ್ಟ ಸಪ್ಪಳ ಹಾಕಿರ್ತಾರೆ ರೀ. ಅದನ್ನು ನೋಡಿ ಮನೆಗೆ ಬರೋಟಿಗೆ ನಮ್ಮ ತಲೆ ಜಿಮ್. ಮತ್ತೊಂದು ಗುಳಿಗೆ ತೊಗೋಬೇಕ್ರಿ, ತೆಲ್ಲುವಿನ ಗುಳಿಗೆ. ಎಷ್ಟು ಸುಖ ಆಯ್ತು ನೋಡಿ. ಇದು ನೋಡ್ರಿ ಎಷ್ಟು
ಹ್ಞೂ ಆರಾಮ್ ಬಂದು ಏನೋ ರೊಕ್ಕ ಕೊಟ್ಟೋಕ್ಕಿರಿ ಇದು ಮುಗಿದಿಂದ ಏನೂ ಇಲ್ಲ ಆರಾಮ್ ಬರೋದು ರೀ, ಕೇಳೋದು ತಿಳ್ಕೊಳ್ಳೋದು 10 ರೊಟ್ಟಿ ಹೊಡಿದು ಗಂಗಾಳ ಅನ್ನ ಉಂಡು ಆರಾಮ್ ಮಾಡ್ಕೊಂಡ್ಬಿಡ್ರಿ. ಹಿಂಗೆ ಹೇಳಿ ಹಾಂ, ಊಟ ಮಾಡಲಿಲ್ಲ ಅಂದ್ರೆ ನಿದ್ದೆ ಹತ್ತದ ಮತ್ತೆ ಇದಕ್ಕೆ ಇದಿದ್ರೆ ಮತ್ತಾನೆ ಮತ್ತು ಇದ್ರ ಜ್ಞಾನ ಇರಲಿಲ್ಲ ಅಂದ್ರೆ ಊಟ ಮಾಡಿದ್ರೆ ನಿದ್ದೆ ಹತ್ತೋದಿಲ್ಲ, ಊಟ ಮಾಡಲಿಲ್ಲ ಅಂದ್ರೆ ನಿದ್ದೆ ಹತ್ತೋದಿಲ್ಲ. ಯಾಕೆ ಕಿಲಿಯಾಗ ಹುಳ ಎದ್ದು ಬಿಡ್ತಾವೆ ರೀ. ನಾಳೆ ಅದನ್ನು ಮಾಡಬೇಕು, ಅಚ್ಚಿನಾಡ್ದು ಅದನ್ನು ಮಾಡಬೇಕು, ಅದು ಆಗಲಿಲ್ಲ ಇದಾಗಲಿಲ್ಲ, ಏನು ಆಗಲ್ಲ. ನಾಳೆ ಇವತ್ತು ಒಂದು ಮುಗ್ದತ್ತಿಲ್ಲ ಹೊಡೆದು ಅಂತ ಕಪ್ ಮಕ್ಕೊಳಕ್ಕೆ ಹಸ್ತತಿ, ತಲೆಯಾಗಿಂದ ತೆಗೆದೊಗಿತೈತಿ, ವಿಷಯ ವಾಸನ ತೆಗೆದೊಗಿತೈತಿ. ಈ ವಿಷಯ ವಾಸನ ತೆಗೆಯುವ ಮಾರ್ಗವನ್ನು ಯಾವ ತಿಳಿಸ್ಕೊಡ್ತಾನ ಅವ ಸದ್ಗುರುನಾಥ. ಇದನ್ನೆಲ್ಲ ಹೇಳ್ತಾರೆ ಅವರು. ಸ್ವರೂಪದ ಅಜ್ಞಾನವನ್ನು ನಾಶ ಮಾಡುವವನೇ ಗುರು. ಸ್ವರೂಪದ ಅಜ್ಞಾನದಿಂದನೇ ಮನುಷ್ಯನಿಗೆ ದುಃಖ ಬಂದದ್ದು. ಆ ಸ್ವರೂಪದ ಅಜ್ಞಾನವನ್ನು ಸದ್ಗುರುನಾಥ ಏನು ಮಾಡ್ತಾನೆ? ತೆಗೆದು ಹಾಕ್ತಾನೆ. ಯಾವನು ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಗಟ್ಟಿಗೊಳಿಸುವನೋ ಅವನು ಗುರುವರನಲ್ಲ, ಯಮನು. ನೋಡು, ಮತ್ತು ಹುಟ್ಟು ಸಾವು ಹುಟ್ಟಾಕ ಸಾಯಕ ಹಚ್ತಾನೆ, ಯಮನ್ ಭೇಟಿ ಮಾಡಕ್ಕೆ ಹಚ್ತಾನೆ ನಮಗೆ. ಯಾವ ಈ ದೇಹ ನೀನಲ್ಲ ದೇವ ನೀನಂತ ತಿಳಿಸ್ತಾನ ಅವ ಜನನ ಮರಣಗಳಿಂದ ನಮ್ಮನ್ನು ಪಾರು ಮಾಡ್ತಾನೆ. ಮತ್ತು ದೇಹನ ನೀನಂತ ಗಟ್ಟಿ ಮಾಡಿಸೋ ಗುರು ತಾನು ಹುಟ್ಟು ಸಾವಕ್ಕೆ ಕಾರಣ ಆಕ್ಕನ, ನಮ್ಮನ್ನು ಹುಟ್ಟು ಸಾವಕ್ಕೆ ಕಾರಣ ಮಾಡ್ತಾನೆ. ದುಃಖವನ್ನು ಅನುಭವಿಸಲಿಕ್ಕೆ ಹಚ್ಚುವವನು ಯಮಕಿಂಕರನೆಂದು ತಿಳಿ. ಈ ದುಃಖ ಮತ್ತ ಹೊಂದಾಕ ಹತ್ತಾವ ಯಮಕಿಂಕರನೆಂದು ತಿಳಿ. ದೇಹಾತ್ಮ ಬುದ್ಧಿಯನ್ನು ಕೆಡಿಸಿ ಚೈತನ್ಯವೇ ತನ್ನ ಸ್ವರೂಪವೆಂದು ಬೋಧಿಸುವವನೇ ನಿಜವಾದ ಗುರು. ದೇಹಾತ್ಮ ಬುದ್ಧಿಯನ್ನು ಗಟ್ಟಿ ಮಾಡುವವರನ್ನು ನಂಬಬಾರದು. ಈ ಜಗತ್ತಿನೊಳಗೆ ಯಾರನ್ನ ನಂಬಬಾರದು, ಯಾರನ್ನ ನಂಬಬೇಕು? ಮನೋಹರಣ್ಣರ ಕೈ ಹಿಡ್ಕೊಂಡು ಕುಂತಿರೋ ಅಣಿಗೆ ನೋಡ್ರಿ, ಯಾರನ್ನ ನಂಬಕ? ಆತ್ಮ ಬುದ್ಧಿಯನ್ನು ಗಟ್ಟಿಗೊಳಿಸೋರನ್ನ ನಂಬಬೇಕು. ದೇಹ ಬುದ್ಧಿಯನ್ನು ಗಟ್ಟಿಗೊಳಿಸೋರನ್ನ ನಂಬಕ ಹೋಗ್ಬಾರ್ದು. ಆತ್ಮ ಬುದ್ಧಿಯನ್ನು ಗಟ್ಟಿಗೊಳಿಸೋರ ಸಂಘ ಮಾಡ್ಬೇಕು, ದೇಹ ಬುದ್ಧಿಯನ್ನು ಗಟ್ಟಿಗೊಳಿಸೋರ ಸಂಘ ಮಾಡಬಾರ್ದು. ಲೌಕಿಕರ ಸಂಘ ಹೆಚ್ಚು ಮಾಡಬಾರ್ದು. ಲೌಕಿಕದೇ ಹೇಳ್ತಾರೆ ಅವರು. ಪಾರಮಾರ್ಥ ವಿಚಾರ ಯಾರು ಮಾಡ್ತಿರ್ತಾರೆ ಅವ್ರ ಸಂಘದೊಳಗಿದ್ರೆ ಅದರ ಸಂಸ್ಕಾರ ಆಕತಿ. ಯಾರ ಸಂಘದೊಳಗಿರ್ತೇವೆ ಅದರ ಸಂಸ್ಕಾರ ನಮ್ಮ ಮನಸ್ಸಿನ ಮ್ಯಾಗ, ಅವ್ರ ಸಂಸ್ಕಾರ ನಮ್ಮ ಮನಸ್ಸಿನ ಮ್ಯಾಗ ಆಗ್ತದೆ. ಇಲ್ಲಿ ಹೇಳ್ತಾರೆ, ತನ್ನ ಸ್ವರೂಪವನ್ನು ಬೋಧಿಸುವವನೇ, ಚೈತನ್ಯವೇ ತನ್ನ ಸ್ವರೂಪವೆಂದು ಬೋಧಿಸುವವನೇ ನಿಜವಾದ ಗುರು. ದೇಹಾತ್ಮ ಬುದ್ಧಿಯನ್ನು ಗಟ್ಟಿ ಮಾಡಿಸುವವರನ್ನು ನಂಬಬಾರದು. ಪೂರ್ವ ದಿಕ್ಕಿನಲ್ಲಿ ಹುಟ್ಟಿಸುವ ಸೂರ್ಯನನ್ನು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿಸಿದರು. ನೋಡು, ಅನೇಕ ಸಿದ್ಧಾಟಿಕೆಗೈದರು ಜಾದೂಗಾರನೆಂದು ದೂರೀಕರಿಸಬೇಕು. ಏನೇನೋ ಮಾಡಿ ತೋರಿಸ್ತಾರೆ ಈ ಜಗತ್ತಿನಾಗ್ರಿ. ನೋಡಿಲಿ ಬೇಕಾದ್ರೆ ಪೂರ್ವಕ್ಕೆ ಹುಟ್ಟು ಸೂರ್ಯನನ್ನು ಪಶ್ಚಿಮಕ್ಕೆ ಹುಟ್ಟಿಸಿ ತೋರಿಸ್ತೀನಿ ಅಂತ ತೋರಿಸ್ತಾರೆ. ಅಲ್ಲಿ ಅದು ಪೂರ್ವಕ್ಕೆ ಹುಡ್ತಿರ್ತಾನೆ ರೀ ಅವ. ನಮಗಂಗೆ ಕನಕಾಪುಡಿ ಆದಗೈತೆ ಆಗಿರ್ತದೆ ಜಾದೂಗಾರ ಮಾಡ್ತಿರ್ತಾರಲ್ರಿ. ಪಾರಿವಾಳ ಮಾಡಿ ತೆಗಿತಾರೆ ಅವರು. ಒಂದು ಖರ್ಚಿಕ್ ಮ್ಯಾಗ ಪಾರಿವಾಳ ಬಂದ್ಬಿಡ್ತತ್ರಿ. ಇರ್ತತನ ಅಲ್ಲೇ ಅದ ಪಾರಿವಾಳ. ನಮಗೆ ಹಂಗೆ ಕಾಣ್ತದ, ಏನೂ ಇರೋದಿಲ್ಲ ಅಲ್ಲಿ. ಅದಕ್ಕೆ ಮಾಯಾ ಜಾಲ ಅಂತಾರೆ. ಹಿಂಗೆ ಮಾಡ್ತಾರೆ ರೀ. ತೀರ ಕಳಸ ತಳಗ ಮಾಡಿ ಗಾಲಿ ಮ್ಯಾಕ್ ಮಾಡಿ ಎಳಸ್ತಾರೆ. ನಂಬ್ಯಾಡ್ರಿ ಅಂತ ಹೇಳ್ಯಾರ ಶಿವಾನಂದ ಅಜ್ಜ ಅವರು. ಇದು ನದಿ ಹೆಂಗೆ ಹರಿತೈತಿ ರೀ, ನಮ್ಮ ಕಾಲುವೆ ಐತಲ್ಲಿ ಹಾಂ, ಪೂರ್ವಕ್ಕೆ ಹರಿತೈತಿಲ್ಲ, ಅದು ಪಶ್ಚಿಮಕ್ಕೆ ಏರಿಸ್ತಾರೆ. ನನಗೆ ನಮ್ಮನ್ನು ಗುಡ್ಡಕ್ಕೆ ಏರಿಸಿಬಿಡ್ತಾರೆ ಅವರು. ನಂಬಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ. ಇವೆಲ್ಲ ಏನಪ್ಪ ಅಂದ್ರೆ ಸಿದ್ಧಿಗಳಿಂದ ಮಾಡ್ತಾರ, ಆದ್ರೆ ವಿಷಯಾಸಕ್ತಿ ಹೋಗಿರೋದಿಲ್ಲ ಅವ್ರಂತೇಕ ನಂಬಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ತಾರೆ, ಅದನ್ನ ಹೇಳ್ತಾರೆ ನೋಡ್ರಿ. ಪೂರ್ವ ದಿಕ್ಕಿನಲ್ಲಿ ಹುಟ್ಟಿರುವ ಸೂರ್ಯನನ್ನು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿಸಿದರು. ಹಬ್ಬಕ್ಲೆ ತಂದು ಇಲ್ಲಿ ಹುಟ್ಟಾಕತ್ತಿರ್ತಾನ್ರಿ, ಯಾವ್ದು ತಂದು ಈಚೆ ಕಡೆ ಹುಟ್ಟುವಂಗೆ ಮಾಡಿಬಿಡ್ತಾರೆ. ನಮ್ಮ ಮುಂದೆ ನಂಬಕ್ಕೆ ಹೋಗ್ಬೇಡ್ರಿ ಅಂತಾರೆ. ಅನೇಕ ಸಿದ್ಧಾಟಿಕೆಗೈದರು ಜಾದೂಗಾರನೆಂದು ದೂರೀಕರಿಸಬೇಕು. ವಿಷಯಾಸಕ್ತಿಯನ್ನು ತೆಗೆದು ಹಾಕಿ ಆತ್ಮಬುದ್ಧಿಯನ್ನು ನೆಲೆಗೊಳಿಸುವವನೇ ಗುರುವು. ಯಾವ ವಿಷಯಾಸಕ್ತಿ ತೆಗೆದು ಹಾಕ್ತಾನೆ, ಆತ್ಮಬುದ್ಧಿಯನ್ನು ಗಟ್ಟಿಗೊಳಿಸ್ತಾನ, ಅವನ ಗುರು. ಚಿಂತನಿ ಮೌನೇಶ್ವರ ಅಂಥೇಳಿ ಒಬ್ಬರು ಬ್ರಹ್ಮಜ್ಞಾನಿಗಳ್ರಿ, ಅವತಾರ ಪುರುಷರು ಹೌದವರು. ಅವರು ಸಿದ್ಧಾಟಿಕೆಗೈದಿದ್ರು. ಜ್ಞಾನ ಸಿದ್ಧಿ ಮುಖಾಂತರ ಜನರ ಕಲ್ಯಾಣಕ್ಕಾಗಿ ಸಿದ್ಧಿ ಮಾಡಿದರು ಅವರು.
ಅವರು ನಮ್ಮವ್ವ ಹೇಳ್ತಿದ್ಳು ನಾ ಸಣ್ಣವಿದ್ದೆ ನಾನು. ನಮ್ಮವ್ವ ಚಿಂತನಿ ಮೌನೇಶ್ವರನ ಚರಿತ್ರೆ ಹೇಳ್ತಿದ್ಲು. ಸ್ವಲ್ಪ ನೆನಪು ಐತ್ರಿ ನನಗೆ. ಅದರೊಳಗಿಂದ ಒಂದು ಪ್ರಸಂಗ ನನಗೆ ಭಾಳ ನೆನಪುಳ್ಳೋದು. ಏನು ಅಂತಂದ್ರೆ, ಚಿಂತನಿ ಮೌನೇಶ್ವರ ಭಕ್ತರನ್ನ ಪರೀಕ್ಷೆ ಮಾಡಬೇಕು. ಎಷ್ಟು ಮಂದಿ ಹಸಿದವ್ರಿಗೆ ಅನ್ನ ಹಾಕ್ತಾರ, ನೀರಿಡಿಸಿದವ್ರಿಗೆ ನೀರು ಕೊಡ್ತಾರ, ಕುಷ್ಠರೋಗಿಗಳನ್ನು ದೇವ್ರಂತ ಕಾಣ್ತಾರ ಅಂತ ಪರೀಕ್ಷೆ ಮಾಡಕ್ಕೆ ಏನು ಮಾಡಿಬಿಟ್ಟ ಅಂದ್ರೆ ಕುಷ್ಠರೋಗಿ ಆಗಿಬಿಟ್ಟಂತ. ಹಂಗೆ ಸ್ವರೂಪ ಧರಿಸಿ, ಕುಷ್ಠರೋಗದ ರೂಪವನ್ನು ಧರಿಸಿ ಭೌತಿ ಭಿಕ್ಷಾಂದೇಹಿ ಅಂತ ಮನೆಗೆ ಹೊಂಟಂತ್ರಿ. ಒಬ್ಬರೇ ನೀಡ್ಬೇಕ್ರಿ. ಪಾಪ ರೋಗಿ ಅದನ, ಹಸಗೊಂಡನ, ಸಾಯ್ತಾನ, ಏನಾರೇ ಮಾಡಿಟ್ಟು ಅನ್ನ ಹಾಕ್ಬೇಕಂತ. ನಾನಿವತ್ತು ಮದ್ದಿಂದಾಗ ಊಟ ಮಾಡಾಕತ್ತಿದ್ದೀನಿ ರೀ. ಒಬ್ಬಾಕಿ ಅಮ್ಮ ಬಂದಳ್ರಿ. ಅಪ್ಪ ಟಿ ವಿ ನೋಡಾತಿದ್ರು. ಬಂದು ಕೂಳೆ ಏನಾರೇ ಅಪ್ಪ ವಾಟ್ಯ ಹಸ್ತೈತಿ ಊಟಕ್ಕೆ ಕೊಡ ಅಂತ ಅಂದಳಕ್ಕೆ ಒಬ್ಬಾಕಿ ಅಮ್ಮ. ಸೂರ್ಯ ಬಂದಾರ ಕಾಣಿಸ್ರಿ ಪಾಪ. ಅಂದ ಕೂಡಲೇ ಎಲ್ಲಿಂದ ಬಂದಿಯಮ್ಮ ನೀನು ಅಂತ ಕೇಳಿನ್ನೆ. ನಮ್ಮ ಮನೆಗೆ ನಮ್ಮನ ಗುಡ್ಡದಿಂದ ಬಂದೀನಿ ಅಂತ ಅಂದು. ಯಾಕ ಅಮ್ಮನ ಬಂದಾಳ, ದೇವಿನ ಬಂದಾಳ. ಬಡ ಬಡ ಊಟಕ್ಕೆ ಅದು ಹಚ್ಚಿಕೊಟ್ರಿ. ಎಷ್ಟು ಆನಂದ ಆಗ್ಬೇಕ್ರಿ ಈಕಿಗೆ. ಅವನಿಗೆ ಏನಾರ ಕಾಳಿದ್ರು ಕೂಡ ಮಗ ನನ್ನ ಬಡದು ಹೊರಗೆ ಹಾಕ್ಯಾನ. ನಿಂತಿ ಮಾತು ಕೇಳಿ ನೋಡಿ. ಒಬ್ಬ ಮಗಳದಾಳಂತ ತಮ್ಮಗೆ ಕೊಟ್ಟಿದ್ಲಂತ. ತಮ್ಮ ಅವನು ಕುಡಿಸ್ತಂತ. ಅದು ದುಡ್ಕೊಂಡು ತಿಂತಂತೆ. ಎಲ್ಲೋ ನೋಡಿ, ನಾವು ದನ ತೆಗೀನಿ ಮತ್ತು ಎಲ್ಲಿ ಮಕ್ಕೊಂದು ತಿಂತಿಕೇನಿ. ಯಾರ್ಯಾರು ಊಟಕ್ಕೆ ತಿನ್ನೋದಪ್ಪ, ಎಲ್ಲಾರ ಒಂದು ಗುಡಿಯ ಮಕ್ಕಳದು ಅಂದಳ್ರಿ. ಆನಂದದಿಂದ ಊಟ ಮಾಡಿ ಹೋದ್ರು. ಅದು ಇನ್ನೊಟ್ಟು ಕುಷ್ಠರೋಗಿದ್ರೆ ನಾವು ನೀಡ್ಬೇಕ್ರಿ. ಇದನ್ನೆಲ್ಲ ಕೇಳಿರ್ತೀವಿಲ್ರಿ. ಜೀವಿಗಳು ರೋಗಿಗಳೊಳಗೆ ದೇವರದನ್ನು ಕಾಣ್ತೀವಿಲ್ಲ ನಾವು. ಅಲ್ಲೂ ನಾವು ಬೃಷ್ಟಾನ್ ಊಟ ಮಾಡಿಸ್ಬೇಕಂತ ಭಾವ ನಮ್ಮೊಳಗೆ ತಾಳ್ಕೋಬೇಕು. ಇದನ್ನು ಪರೀಕ್ಷೆ ಮಾಡಕ್ಕೆ ಬಂದಿದ್ರು ಅವರು. ಯಾರು? ಚಿಂತನಿ ಮೌನೇಶ್ವರ್ರಿ. ಇವ್ರು ಎಷ್ಟು ನನ್ನ ಭಕ್ತರ ಮನೆ ಅಂತೆ ಕಳಗತ್ತಿರಿದೆ, ಬೇರೆಯವ್ರ ಅಂತೆಕಲ್ಲ. ಇವ್ರದ್ದೆಲ್ಲ ಜ್ಞಾನ ತಿಳ್ಕೊಂಡವ್ರು, ಕೇಳಿದವ್ರು ಹಣೆ ಬಾರಿದೆ. ಅಲ್ಲೇ ಬಂದಿದ್ರಂತ ಪರೀಕ್ಷೆ ಮಾಡ್ಬೇಕಲ್ಲ ಅವ್ರನ್ನ, ಭಕ್ತರನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಭೌತಿ ಭಿಕ್ಷಾ ಅಂದು ರೋಗ ಆಗೈತಿ, ಕೈ ಕುಷ್ಠ ರೋಗ ಆಗೈತಿ, ಏನಾರ ಅನ್ನ ಹಾಕ ತಾಯಿ ಅಂತ ಮನೆಗೆ ಹೋಗ್ತಾರ ಭಕ್ತರ್ರಿ. ಇವ್ರನ್ನ ಪಾದ ಪೂಜೆ ಮಾಡಿದವ್ರು ಇವ್ರ ನೋಡ್ರಿ. ಆವಾಗ ಒಬ್ಬರು ಹಂತಕ್ಕೆ ಬರಲಿಲ್ಲ ಅಂತ ಕದ ಹಾಕೊಳಕತ್ರಂತ್ರಿ ಎಲ್ಲಾರು. ಕದ ಹಾಕೊಂಡು ಕಿಡಿಕ್ಯಾ ನೋಡ್ರಿ, ಇವ ಅವನು ಮುಟ್ಟಿದ್ರೆ ಮಾತು ನಮಗೂ ಅದು ರೋಗ ಬಂತೆ ಅಂದ್ರೆ ಹೆಂಗ ಅಂತ. ಆವಾಗ ಇವ್ರಿಗೆ ಒಂದು ಮಜಾ ಮಾಡೋದು ತಡಿ ಅಂತ ಏನು ಮಾಡಿಬಿಟ್ರಂತ, ಹಿಂಗೆ ಚಿಕ್ಕ ಮನಿಗೋಳ್ರಿ, ಈ ಚಿಕ್ಕ ಮನಿಗೋಳ ಎಡಕ ಬಲಕ ಮನಿಗೆ ದಾರಿ ನಡಕ ಬಡಗ್ನ ಕಳೆದ ತೆಮ್ಗಿ ತೊಗೊಂಡು ಕುಂತು ಬಿಟ್ಟಂತ ಚಿಂತನಿ ಮುನೇಶ್. ಕುಂತು ಕೂಡಲೇ ರೀ ಅದು ಏನು ತೆಮ್ಗಿ ತೊಗೊಂಡು ಮಾಡಿದ್ನಲ್ರಿ, ಇವ್ರು ಕಿಡಿಕ್ಯಾ ನೋಡಾಕತ್ತಾರ. ತೆಮ್ಗಿ ತೊಗೊಂಡು ಮಾಡಿದ್ದು ಬಂಗಾರ ಗೊತ್ತಿ ಹೊಳ್ಯಾಕ ಕೊತ್ತು ಬಿಡ್ತೀರಿ. ಅದು ನೋಡಿದ್ರು ನೋಡ್ರಿ, ಒಬ್ಬಾಕಿನ ಕದ ತೆಗೆದು ಹೊರಗೆ ಬಂದು ನೋಡ್ತಾಳ, ಗೊತ್ತಿ ಬಂಗಾರ ರೀ. ಎದ್ದ ನಮ್ಮನಿಗೆ ಬಾ ಅನ್ಲಕ್ಕಿ ನೋಡ್ರಿ. ಒಟ್ಟೊಟ್ಟು ನೋಟಿಗೆ ಮತ್ತೊಬ್ಬಕ್ಕಿ ಬಂದಕ್ಕಿನ ನಿಮ್ಮ ಮನಿಗೆ ಹೆಂಗ ಅಜ್ಜ ನಮ್ಮನಿಗೆ ಅವ ನಮ್ಮ ಅಜ್ಜ ಚಾಲು ಆತ್ರಿ. ಅವಾಗ ಚಿಂತನಿ ಮುನೇಶ್ವರ ಅಂದ್ರೆ ಇವ್ರಿಗೆ ನಾ ಬೇಕಾಗ್ಲಿಲ್ಲ ಮಕ್ಕಳಿಗೆ, ನಾನು ಹೇಸಿಗೆ ಬೇಕಾತ ಒಂದೊಂದು. ಅಂದ್ರೆ ವಿಷಯ ಅಂದ್ರೆ ಏನ್ರಿ, ಹೇಸಿಗೆನ ಅದ. ಮುನೇಶ್ವರವ್ರ ವಿಷಯಗಳಿಗೆ ಕಿಮ್ಮತ್ತು ಕೊಡಲಿಲ್ಲ. ಅವರಲ್ಲಿ ಜ್ಞಾನ ಆಳದ್ರು ನೋಡಿದ್ರು ಅವರು. ಆದ್ರೆ ಅವ್ರು ಏನು ಆಳದ್ರು, ಇವ್ರ ಜ್ಞಾನ ಹಾಕಿಲ್ಲ ಅಂತ ನೋಡಿದ್ರ, ಇವ್ರು ಏನು ನೋಡಿದ್ರು, ಹೇಸಿಗೆ ನೋಡಿದ್ರು. ಹಿಂಗಾಗೈತಿ ನಮ್ಮಲ್ಲಿ ಪರಮ ಭಕ್ತಿ ಬರವಲ್ದ್ರಿ. ವಿಷಯ ಮೋಹ ಕುಂತೈತಿ, ಅದನ್ನು ಬಿಡಬೇಕಾಗೈತಿ. ಇದನ್ನು ಪರೀಕ್ಷೆಯ ಮುಖಾಂತರ, ಅನೇಕ ದೃಷ್ಟಾಂತಗಳ ಮುಖಾಂತರ ಶಿಷ್ಯನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಸದ್ಗುರುನಾಥ ಏನು ಮಾಡ್ತಾನ್ರಿ, ತೆಗೆದು ಹಾಕ್ತಾನ. ನಾಗ್ಲಿಂಗ ಅಜ್ಜ ಪರೀಕ್ಷೆ ಮಾಡ್ತಿದ್ನಂತ ಶಿಷ್ಯರನ್ನ. ಯಪ್ಪ ನಿಂದ ದೀಕ್ಷಾ ತಗೋಬೇಕಾಗೈತೆ, ನನಗೆ ದೀಕ್ಷಾ ತಗೋಬೇಕಂತ ಅನಿಸೈತಿ ಅನ್ನವಂದ್ರೆ ಒಬ್ಬ ಬಾ ಕೊಡ್ತೀನಿ ಬಾ ನಿನಗೆ ದೀಕ್ಷಾ. ನೀ ಬಣಿವಿ ಹತ್ತಾನ ಅವ್ರು ಹಚ್ಚಿ ಕುಂತ್ನಿಲ್ರಿ, ಬುಡಕ್ ಬೆಂಕಿ ಹಚ್ಚಿ ಬಿಡುದು ಕುಂದಿರ್ತಾನ ಅಲ್ಲವ. ತನ್ನಂತೀವ್ರಿ ಏನ್ರಿ ಯಪ್ಪ ದೀಕ್ಷಾ ಕೊಡ್ತೀರಂತ ಬಣಿವಿ ಹಚ್ಚಿಸಿ ಬೆಂಕಿ ಹಚ್ತಿರಲ್ಲ. ಇದ ದೀಕ್ಷಾ ನೋಡಿ ನಿನಗೆ. ಅಲ್ಲಲ್ಲಿ ಎಷ್ಟು ಜೀವಗಳದಿ ಮಗನ, ನನ್ನ ಮ್ಯಾಗ ನಿನಗೆ ನಂಬಿಕಿದ್ರೆ ನಿನ್ನ ರಕ್ಷಣೆ ಮಾಡೋದಿಲ್ಲನ. ನನ್ನ ಮ್ಯಾಗ ನಂಬಿಕೆನೇ ಇಲ್ಲ ನಿನಗೆ. ನಾ ಬೆಂಕಿ ಹಚ್ಚಿರಿ ನೀನು ಕಾಪಾಡ್ತೀನಿ ಅನ್ನೋ ನಂಬಿಕೆನೇ ಇಲ್ಲ. ನೀ ಹೇಗೆ ನನಗೆ ದೀಕ್ಷಾ ಹೋಗೋದು ಬಂದಂತ ಬಾವ ಮತ್ತೊಬ್ಬ ಯಪ್ಪ ನನಗೆ ದೀಕ್ಷಾ ಕೊಡಲ್ಲಂತ. ಸಣ್ಣ ಹುಡುಗರು ಏಕ ಒಂದು ಎರಡಕ್ಕೆ ಕುಂಚಿದ್ದು ಅಂತ್ರಿ. ಇವನ್
ಎಂತನ್ರಿ ಅವ ಥೂ ಅನ್ನಂತವ ನಡಿ 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 ನಡಿ. ಒಬ್ಬ ಶಿಷ್ಯ ಎಷ್ಟೋ ವರ್ಷ ಅವ್ನು ಸೇವಾ ಮಾಡಿದ್ದಂತ. ಯಪ್ಪ ಎಂದು ಶಿಕ್ಷಾ ಕೊಡ್ತಿ ಏನ ಕೊಡೋದಿಲ್ಲ, ಕೆಟ್ಟ ಗುರು ನಾನು, ನನ್ನ ಸೇವಾ ಮಾಡಕ್ಕೆ ಹೋಗಬೇಡ, ಬಿಟ್ಟು ಮತ್ತೆ ಯಾವನ್ನಾರು ನೋಡ್ಕೊ, ಲಘು ಕೊಡ್ತಾನೆ 15 ದಿನದಾಗ ಯಾವನ್ನಾರು ನೋಡ್ಕೊ ಅಂದಂತ. ಅಂದ್ಮೇಲೆ ಯಾವ ಏನು ಅನ್ಬೇಕು, ಇಲ್ಲಪ್ಪ ನಾನು ನಿನ್ನಿಂದಲೇ ತಗೋಬೇಕು, ನಾನು ನಿನ್ನ ತಗೊಂತಿ, ನಾ ಕೊಡೋದಿಲ್ಲ, ಹಿಂಗೆ ಪೀಡ್ಸಕತ್ತಂತ್ರಿ, ನಾ ಬಿಡುದಿಲ್ಲ, ನಾ ಕೊಡೋದಿಲ್ಲ, ಇವ್ ಬಿಡುದಿಲ್ಲ. ಹಂಗ ಕೊಡ್ತೀನಿ ಬಾ ಇವತ್ತು ಅನ್ನಂತ್ರಿ ಅವ. ಇವತ್ತು ಚಲೋ ಮುಹೂರ್ತ ಮಗನ ಕೊಡ್ತೀನಿ ಬಾ, ನಾನು ಬೆನ್ನು ಹತ್ತಂತ, ಬೇಕಾದ್ರೆ ಹೋದು ಬೆನ್ನು ಹತ್ತೀನಿ ಅಂತ ಓಡಾಕ್ ಹತ್ತಂತ್ರಿ. ಎಣ್ಣೆ ಹಳ್ಳು ಜೋರು ಹರಿಯಾಕೆ ಹಚ್ಚಿತ್ತಂತ. ನೀವು ಸಿದ್ದಿಲಿಂದ ಆಚೆ ಕಡೆ ಹೋಗಿ ನಿಂತಂತ, ಬಾ ಬಡಗಿನ ಬಾ ದಾಟಿ ಬಾ, ಈ ಸದ್ಯ ಕೊಡ್ತೀನಿ ನೋಡಿ ದೀಕ್ಷಾ ಅಂದ್ರು. ಅಂದ್ರೆ ಜಳ್ಕೊಂಡು ಹೋತಂದ್ರೆ ಶಳುನ್ಯಾಗ ನನ್ನ ಕತಿ ಏನು ಅನ್ನಂತವ. 1 2 3 ಅನ್ನಂತ್ರಿ. ನೀವು ಹೆದರಾಕತ್ತಂತ. ನೀ ದಾಟಿ ಬಂದ್ರೆ ನೀನು ರಕ್ಷಣೆ ಮಾಡೋ ಶಕ್ತಿ ನನಗೈತಿ, ನನ್ನ ಮ್ಯಾಗ ನಂಬಿಕೆನೇ ಇಲ್ಲ, ನಿನಗೆ ಹೆಂಗೆ ನಾ ಶಿಕ್ಷಾ ಕೊಡ್ಲಿ, ಜೀವಗಳದಿ ಹೋಗಂದ್ರು. ಗುರು ಕೃಪಾ ಆಗಬೇಕಾದ್ರೆ ಭಾಳ ಕಷ್ಟ ಐತ್ರಿ ಅದ. ಒಳಗಿಂದ ಹುಚ್ಚು ಬಿಡ್ಬೇಕಲ್ಲ, ಎದ್ರ ಹುಚ್ಚು, ನಾನು ಸತ್ಯ ಅಂದ್ರೆ ಹಂಗೆ. ಅದಕ್ಕೆ ಗುರುಮುಖೇನ ಶಾಸ್ತ್ರಮುಖೇನ ಗುರುಗಳು ಏನು ಹೇಳಿರ್ತಾರ ದಿನಂಪ್ರತಿ ಅನುಸಂಧಾನ ಮಾಡ್ಬೇಕ್ರಿ ಮನಸ್ಸಿನೊಳಗೆ. ನೋಡ್ರಿ, ನಾವು ನಂಬುದಂದ್ರೆ ಹೆಂಗೆ ನಂಬಬೇಕು, ತಿಳಿದು ನಂಬಬೇಕ್ರಿ. ತಿಳಿದು ನಂಬಿದ್ರೆ ಗಟ್ಟಿ ಉಳಿತೈತ್ರಿ. ಯಾವಾಗಲೂ ನಾ ಹುಟ್ಟಾವಲ್ಲ, ನಾ ಸಾಯಾವಲ್ಲ, ನಾ ಅಚ್ಚುತ್ತದೀನಿ, ಈ ಶರೀರ ಒಂದು ದಿನ ಕೆಟ್ಟ ಹೋಗ್ತತೆ ಅಂತ ಮನಸ್ಸಿನಾಗ ಗ್ಯಾರಂಟಿ ಖಾತ್ರಿ ಮಾಡ್ಕೊಂಡ್ರಿ ನಾವು ದಿನಂಪ್ರತಿ ಚಿಂತನೆ ಮಾಡಿ ಮಾಡಿ ಖಾತ್ರಿ ಮಾಡ್ಕೊಂಡ್ರಿ, ದೇಹದ ಮೋಹ ಹೋಗೇ ಬಿಡ್ತದೆ, ದೇಹದ ಚಿಂತೆ ಹೋಗೇ ಬಿಡ್ತದೆ, ವಿಷಯದ ಮೋಹ ಹೋಗೇ ಬಿಡ್ತದೆ. ಆತ್ಮನಲ್ಲಿ ನಮ್ಮ ಮನಸ್ಸು ನೆಲೆ ನಿಂತತಿ ಇರ್ತದೆ, ಜ್ಞಾನ ಆಗೇ ತೀರ್ತತ್ರಿ. ಒಟ್ಟು ಸಾಧನ ಮಾಡೋದು ಬಿಡಬಾರದ್ರಿ. ಅದಕ್ಕೆ ಗುರುಗಳು ಹೇಳ್ತಾರ, ನಿತ್ಯ ಶ್ರವಣದ ಬಲ, ನಿತ್ಯ ಮನನದ ಬಲ, ನಿತ್ಯ ನಿಧಿಧ್ಯಾಸನದ ಬಲ. ಹೋಗ್ಲಿ ಎಲ್ಲ ಹದಿಗೆಟ್ಟು ಹೋಗ್ಲಿ, ಜೀವನದೊಳಗೆ ಪಾರು ಮಾರ್ಕೊಂಡು ಸಿದ್ಧಿ ಆಗಲಿ ಅನ್ಬೇಕು ನೋಡ್ರಿ. ಬಾಳೆ ಕೆಟ್ಟರು ಚಿಂತಿಲ್ಲ, ಹೇಂತಿ ಅಡಿಗೆ ಮಾಡಲಿಲ್ಲ ಅಂದ್ರೂ ಚಿಂತಿಲ್ಲ. ಜೀವನದಾಗ ಬೇಕಾದಾಗಲಿ, ಬೇಕಾದ್ದು ಬರಲಿ, ಬೇಕಾದ್ದು ಹೋಗ್ಲಿ, ಬುಡಕಿ ಮ್ಯಾಕಾಗಲಿ ಮ್ಯಾಗಿನ ತಳಕಾಗಲಿ, ಈ ಜ್ಞಾನ ಮಾಡ್ಕೊಂಡು ಈ ಜನ್ಮದ ನಾ ಸಿದ್ಧಿ ಮಾಡ್ಕೊಂಡೇ ತೀರ್ತೀನಿ ಅಂತ ಹಠ ಹಿಡಿದ್ರೆ ಇದು ಸಿದ್ಧಿ ಆಗ್ತದೆ. ಇಲ್ಲಿಕ್ಕಂದ್ರೆ ಗುದ್ದಿ ಹೋಗತ್ತದ ಏನು ಮಾಯ ದಿನ ಗುದ್ದತಿ, ಗುದ್ದಿಸ್ಕೋತ ಕುಂದ್ರದ್ ನೋಡಿ ಇಲ್ಲೇ, ಬಾ ಒಲ್ಲೆ ಜ್ಞಾನ ಒಲ್ಲೆ, ಬಾ ಗುತ್ತೀನಿ ಬಾ ಅಂತ ದಿನ ಪ್ರತಿ ಸುನ್ನ ಇರ್ತದೆ. ಅದಕ್ಕೆ ಇದ್ರ ಒಳಗೆ ನರಳಾಡೋಕ್ಕಿತ್ತ, ಇದ್ರೊಳಗೆ ಒಡ್ಡಾಡಿ ಸಾಯೋದಕ್ಕಿಂತ ಗುರುಬೋಧವನ್ನು ನಂಬಿ ಮುಕ್ತನಾಗೋದು ಭಾಳ ಒಳ್ಳೆಯದು. ಇನ್ನು ಮುಂದೆ ಏನೇನು ಗಂಡಾಂತರಕ್ಕಾದವ ಯಾವ ಗೊತ್ತು, ಯಾವ ಜನ್ಮಕ್ಕೆ ಹೊಕ್ಕೇವೋ, ಏನೇನು ಉಣ್ತೇವೋ. ಒಂದು ದನ ಆಗಿ ಹುಟ್ಟಿ ಬಿಟ್ರೆ ಮುಗೀತು ನೋಡ್ರಿ, ಕಟ್ಟಿ ಬಿಡ್ತಾರ ಅಲ್ಲಿ. ಎಲ್ಲಿ ತನಕ ಚಂಚನಕ ಹೊಲದಾಗ ದುಡಿಸ್ತಾರ್ರಿ, ಅಲ್ಲಿ ಹೋಗಿ ಕಟ್ತಾರ್ರಿ, ಒಣ ಮೇವು ಹಾಕಿ ಬಿಡ್ತಾರೆ. ನೀರು ಕುಡಿಸಿರು ಇಲ್ಲಾರಿ ಇಲ್ಲ, ಒಂದು ತಿಂಗಳಿಗೊಮ್ಮೆ ಜಳಕ ಮಾಡಿಸಿದ್ರು ಇಲ್ಲಾರಿ ಇಲ್ಲ. ಈಗ ಎಷ್ಟು ಚಲೋ ಐತಿ ನೋಡು, ಆರಾಮ್ ಮುಂಜಾನೆ ನಾಷ್ಟ ಮಾಡ್ತಿ, ಮದ್ದಿಂದಾಗ ಊಟ ಮಾಡ್ತಿ, ಮತ್ತು ಸಂಜೆ ಮುಂದೆ ಟೀ ಚಾ ಕಾಫಿ ಕುಡಿತಿ, ಫ್ಯಾನ್ ಹಚ್ಕೊಂತಿ, ಎ ಸಿ ರೂಮ್ನಾಗಿರ್ತಿ. ಇಷ್ಟೆಲ್ಲ ಸೌಕರ್ಯ ಇದ್ದಾಗನ ಸುಮ್ಮನೆ ಧ್ಯಾನ ಮಾಡ್ಕೊಂಡು ಮಾಯಾ ಕಳ್ಕೊಬಿಟ್ಟು ಬಿಟ್ಟು ದನ ಆಗಿಂದ ಮಾಡ್ಕೊಳಕತಿ. ಅದಕ್ಕೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ರೆ ಚಿತ್ತಿತ್ರಪ್ಪ ಚಪ್ಪದ್ರಿ. ಅದಕ್ಕೆ ಶ್ರೇಷ್ಠ ಮಾನವ ಜನ್ಮ ಬಂದಾಗ ನಾವಿದನ್ನು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರ, ಅನೇಕ ಸಿದ್ಧಾಟಿಕೆಗೈದರು ಜಾದೂಗಾರನೆಂದು ದೂರೀಕರಿಸಬೇಕು, ವಿಷಯಾಸಕ್ತಿಯನ್ನು ತೆಗೆದು ಹಾಕಿ ಆತ್ಮಬುದ್ಧಿಯನ್ನು ನೆಲೆಗೊಳಿಸುವವನೇ ಗುರು. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ವಿಷಯಾಸಕ್ತಿ ತೆಗಿತಾನ, ದೇಹಭಾವವನ್ನು ತೆಗಿತಾನ. ನೋಡಿ, ದೇಹಭಾವ ಹೆಂಗೆ ತಕ್ಕೊಳ್ಳೋದು, ವಿಷಯಾಸಕ್ತಿ ಹೆಂಗೆ ಕಳ್ಕೊಳ್ಳೋದು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾನ. ಅಂಥ ಸದ್ಗುರುನಾಥನನ್ನು ನೀವೆಲ್ಲರೂ ನಂಬಿ ಅವನ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂದ್ರೆ ನೀವೆಲ್ಲರೂ ಪರಮಸುಖಿಗಳಾಗ್ತೀವಿ. ಅಂಥ ಪರಮಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಸಂತ ಮಹಾರಾಜ್ ಕೂ ಜೈ. ಮೌನ ಮಾಡಿ.